Shubhodaya, I am ready for positive change. Yes, Kushala madam, I am ready for positive change. Shubhodaya ಮೇಡಮ್ ಸವಿ ಪಾಚಿ ಯಾರಿದು ಹೊಸುಬ್ರ ನಿಮ್ಮ ಊರು ಮತ್ತೆ ನಿಮ್ಮ ಇದನ್ನ ಹಾಕಿ ಎಲ್ಲಿಂದ ಅಂತ. ಮೇಡಮ್ ನಮಸ್ತೆ, ಶುಭೋದಯ. ನಮಸ್ತೆ ಮೇಡಮ್. ನನ್ನ ಹೆಸರು ಸವಿತಾ ಅಂತ. ನಾನು ಚಿತ್ರದುರ್ಗದಿಂದ ಜಾಯ್ನ್ ಆಗಿದ್ದೀನಿ ಹೊಸದಾಗಿ. ಅದೇ ಪ್ರಶಾಂತ್ ಅವರು ನನಗೆ ಲಿಂಕ್ ಕಳಿಸಿದ್ರು. ಆಮೇಲೆ ಗ್ರೂಪಿಗೆ ಜಾಯಿನ್ ಮಾಡ್ಕೊಂಡಿದ್ದೀರಾ, ಹಾಗಾಗಿ ನಾನು ಜಾಯ್ನ್ ಆದೆ. ಓಕೆ ನನಗೂ ಓಕೆ, ಥ್ಯಾಂಕ್ ಯು. ವೆಲ್ಕಮ್ ಟು ದಿ ಅವರ್ ಫ್ಯಾಮಿಲಿ. ಸಂಕಲ್ಪ ಸಿದ್ಧಿ ಕುಟುಂಬಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ವಿವೋ 19 ಅಂತ ಇದ್ದೀರಾ, ಯಾರು ಹೊಸಬ್ರು ಇವ್ರು? ವಿವೋ ಇನ್ಮೇಲೆ ಏನ್ ಮಾಡ್ತೀನಿ ಗೊತ್ತಾ, 5 ಗಂಟೆಗೆ ಬಂದಿಲ್ಲ ಅಂದ್ರೆ ಲಾಕ್ ಮಾಡ್ಬಿಡ್ತೀನಿ. ಹಂಗ್ ಮಾಡೋಣ. ಪರ್ಮಿಷನ್ ತಗೊಂಡು ಎಂಟ್ರಿ ಆಗ್ಬೇಕು. ಮತ್ತೆ ನಾನು ಅವತ್ತೇ ಹೇಳಿದ್ದೆ 5 ಗಂಟೆಗೆ ಝೂಮಿಗೆ ಬರ್ಬೇಕು ಅಂದ್ರೆ 5 ಗಂಟೆಗೆ ಎದ್ದೇಳೋದಲ್ಲ, 5 ಗಂಟೆಗೆ ಝೂಮಿಗೆ ಬರ್ಬೇಕು. ಇದು ಎಷ್ಟು ಜನಕ್ಕೆ ಅರ್ಥ ಆಯ್ತಿದು? 5 ಗಂಟೆಗೆ ಝೂಮಿಗೆ ಬರ್ಬೇಕು ಅಂದ್ರೆ 5 ಗಂಟೆಗೆ ಎದ್ದೇಳೋದು ಅನ್ಸುತ್ತೆ, ಐ ಥಿಂಕ್. ಎದ್ದು ಕೈಕಾಲು ಮುಖ ತೊಳೆದು ಸ್ವಲ್ಪ ನೀರೇನಾದ್ರು ಕುಡಿದು ಬರೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ? 10 ನಿಮಿಷ ಆಗುತ್ತೆ ಅಲ್ವಾ? ಕರೆಕ್ಟಾಗಿ 5:10, 5:15ಗೆ ಬರ್ತೀರಾ. ಶುಭೋದಯ, ಐ ಆಮ್ ರೆಡಿ ಫಾರ್ ಪಾಸಿಟಿವ್ ಚೇಂಜ್. ಶುಭೋದಯ, ಐ ಆಮ್ ರೆಡಿ ಫಾರ್ ಪಾಸಿಟಿವ್ ಚೇಂಜ್. ಥ್ಯಾಂಕ್ ಯು. ನಾನು 5 ಗಂಟೆಗೆ ಬಂದಿದ್ದೆ, ನೀವು ಬಂದಿರಲಿಲ್ಲ, ಹಾಗಾಗಿ ಫ್ರೆಶ್ ರೂಮ್ಗೆ ಹೋದೆ. ಓಕೆ ಓಕೆ, ನಾನು 5 ಗಂಟೆ 1 ನಿಮಿಷಕ್ಕೆ ಬಂದಿದ್ದೀನಿ. ನಾನು 5 ಗಂಟೆಗೆ 2 ನಿಮಿಷ ಇರಂಗ ಅನಾದೆ. ಬಂದಿರ್ಲಿಲ್ವಲ್ಲ, ಬರೋ ಅಷ್ಟ್ರಾಗ ಹೋಗಿ ಬಂದ್ಬಿಡೋಣ ಅಂತ ಹೋದೆ. ಓಕೆ ಗುಡ್. ನಂಗೆ ಅದು ಲಿಂಕ್ ಓಪನ್ ಆಗೋಷ್ಟೊತ್ತಿಗೆ 1 ನಿಮಿಷ ತಗೊಳುತ್ತೆ. ಹೌದಾ? ವಿಡಿಯೋಸ್ ಎಲ್ಲ ಯಾರು ನೋಡಿದ್ರಿ? ಗ್ರೂಪಲ್ಲಿ ಹಾಕಿರೋದು ಚೆನ್ನಾಗಿ ಬಂದಿದ್ಯಾ? ಎಡಿಟಿಂಗ್ ಮಾಡಿರೋದು ನಾನ್ ನೋಡ್ದೆ, ಆದ್ರೆ ಇದು ಅರ್ಥ ಆಗಿಲ್ಲ, ಹಿಂದಿಲಿದೆ, ಅರ್ಥ ಆಗಿಲ್ಲ ನಂಗೆ ಅದಲ್ಲ, ಪೂರ್ತಿಯಾಗಿ ಅರ್ಥ ಆಗಿಲ್ಲ. ನಮ್ಮ ಪ್ರೋಗ್ರಾಮ್ ವಿಡಿಯೋ ಹಾಕಿದೀನಿ ನೋಡಿ. ಪ್ರೋಗ್ರಾಮ್ ವಿಡಿಯೋನಾ? ಅದ್ ನೋಡಿಲ್ಲ. ನೆನ್ನೆ ಹಾಕಿದ್ದೀನಿ, ಗ್ರೂಪಲ್ಲಿ ಇದೆ. ಇದು ನಾನೀಗೇನು ಏಂಜಲಿಕ್ ಹೀಲಿಂಗ್ ಕಲಿತಾ ಇದ್ದೀನಲ್ವಾ, ಭಾಗ್ಯ ಮೇಡಮ್ ನೋಡಿ. ಅದು ಒಬ್ರು ಗುರುಗಳು ನಿತಿನ್ ಮೋಹನ್ ಲಾಲ್ ಅಂತ. ಫಸ್ಟಿಗೆ 2 ಹಿಂದಿಯವರೇ ಇಬ್ರುನು. ಕನ್ನಡದಲ್ಲಿ ಸುರೇಶ್ ಶೈವ ಅವ್ರದ್ದು ಒಂದೇ ಒಂದು ವಾರ ಅಟೆಂಡ್ ಮಾಡಿದ್ದೀನಿ ಅಷ್ಟೇ ಕ್ಲಾಸ್. 1 ವಾರನೇ 10 ಡೇಸ್. ಮಿಕ್ಕಿದ ಎಲ್ಲ ಕ್ಲಾಸ್ಗಳು ಹಿಂದಿಯಲ್ಲೇ ಕಲ್ತಿರೋದು ನಾನು. ಏನೇನೇನು ಮಾಡ್ತೀನಿ ಎಲ್ಲವನ್ನೂ ನಾನು ಹಿಂದಿನಲ್ಲೇ ಕಲ್ತಿರೋದು. ಮನಿ ಮ್ಯಾನೇಜ್ಮೆಂಟ್ ಇರ್ಬೋದು, ಚಕ್ರ ಸಾಧನೆ ಇರ್ಬೋದು, ಸ್ವರ ವಿಜ್ಞಾನ ಇರ್ಬೋದು, ಏಂಜಲಿಕ್ ಹೀಲಿಂಗ್ ಇರ್ಬೋದು, NLP ಇರ್ಬೋದು, ಎಲ್ಲಾನು ಹಿಂದಿನಲ್ಲೇ ಕಲ್ತಿರೋದು. ಸೊ ಸೆಕೆಂಡ್ ಒಂದು ಫೋಟೋ ಹಾಕಿದ್ದೀನಿ, ನಾನು ಪುಣೆಗೆ ಹೋದಾಗ ತೆಗೆಸ್ಕೊಂಡ್ಬಂದಿರೋದು. ಅವರು BSR ಅಂತ, ಭೂಪೇಂದ್ರ ಸಿಂಗ್ ರಾಥೋಡ್ ಅಂತ. ಅವರು ಒನ್ ಆಫ್ ದಿ ಫೇಮಸ್ ಲೈಫ್ ಕೋಚ್, ಅಂದರೆ ಇವರು ಟ್ರೈನರ್. ಅವರು ಇಂಟರ್ನ್ಯಾಷನಲ್ ಲೆವೆಲಲ್ಲೆಲ್ಲ ಹೋಗಿ ಮಾತಾಡಿದ್ದಾರೆ. ಅಷ್ಟು ಒಳ್ಳೆ ಇದು. ಮತ್ತೆ ಎಷ್ಟು ಡೌನ್ ಟು ಅರ್ತ್ ಮನುಷ್ಯ ಅಂದರೆ, ನೀವು ಯಾರೋ ಗೊತ್ತಿಲ್ಲದೆ ಇರೋರು ಹೋದ್ರೂ ಅವರು ಕೂರಿಸಿ
ನಿಮ್ಗೆ ಅಷ್ಟು ಚೆನ್ನಾಗಿ ಮಾತಾಡಿ ಕಳಿಸ್ತಾರೆ. ನಾವು ಇನ್ನೂ ಆ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಇನ್ನೂ ತುಂಬಾ ಸಾಧನೆ ಮಾಡ್ಬೇಕು, ತುಂಬಾ ಕಲಿಬೇಕು, ತುಂಬಾ ತಾಳ್ಮೆ ಬೇಕು ನಮ್ಗೆ. ಅವರು ಎನರ್ಜಿ ನೋಡಿ ಹೆಂಗಿದೆ ವಿಡಿಯೋದಲ್ಲಿ ಅಥವಾ ಫೇಸ್ ಕಟ್ಟಲ್ಲಿ ಅಲ್ವಾ? ಹೌದು. ಅವ್ರು ಮಾತಾಡೋವಾಗ ಇರ್ಬೋದು, ಆ ಎನರ್ಜಿ, ಆ ಫೋಕಸ್ಸು, ಆ ಗ್ಲೋನೆಸ್ಸು, ಅಷ್ಟು ಮೆಡಿಟೇಷನ್ ಮಾಡಿ ಅಷ್ಟು ಇದು ಮಾಡಿ ಅವರು ಸಾಧನೆ ಮಾಡಿದ್ದಾರೆ ಇಬ್ರು ಕೂಡ. ನನಗೆ ಬೇರೆ 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 ಸುಮಾರು ಕ್ಲಾಸ್ಗಳು ನೋಡಿದೆ. ಫಸ್ಟ್ ಏನು ಅಂತಾರಲ್ಲ, ಒಂದೊಂದು ಕ್ಲಾಸ್ ಮಾಡೋರು ಯಾರು ಕಮ್ಮಿ ಅಲ್ಲ ಯಾರು ಜಾಸ್ತಿ ಅಲ್ಲ, ಬಟ್ ಒಬ್ಬೊಬ್ರದ್ದು ಎನರ್ಜಿ ಬೇರೆ ಥರ ಇರುತ್ತೆ. ನಮ್ಮ ಎನರ್ಜಿ ಜೊತೆ ಅವ್ರ ಎನರ್ಜಿ ಮ್ಯಾಚ್ ಆಗಬೇಕು, ಅವಾಗಷ್ಟೇ ನಾವೇನಾದ್ರು ಅಲ್ಲಿ ಕಲಿಯೋಕ್ಕಾಗೋದು. ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಹೌದಲ್ವಾ? ಈಗ ಎಷ್ಟೊಂದು ಜನ ಈ ಥರ ಕ್ಲಾಸಸ್ಗಳು ಮಾಡ್ತಾ ಇದ್ದಾರೆ, ಮಾರ್ನಿಂಗ್ ಕ್ಲಾಸು ತುಂಬ ಜನ ಮಾಡ್ತಿರ್ತಾರೆ. ಬಟ್ ಯಾರು ಯಾರಿಗೆ ಕನೆಕ್ಟ್ ಆಗ್ತಾರೆ ಅಂದರೆ ಅವ್ರ ಎನರ್ಜಿ ಮ್ಯಾಚ್ ಆಗೋರ್ಗೇನೆ ಕನೆಕ್ಟ್ ಆಗೋದು. ಇದೆಷ್ಟು ಜನ ನಂಬ್ತೀರಾ? ಅರ್ಥ ಆಯ್ತಾ ನಾನು ಹೇಳಿದ್ದು? ಇದು ಟಾಪಿಕ್ ಅರ್ಥ ಆಯ್ತಾ? ಅರ್ಥ ಆಯ್ತು ಮೇಡಮ್. ಹ್ಞೂ. ನಮ್ಮ ಎನರ್ಜಿ ನಿಮ್ಮ ಎನರ್ಜಿಗೆ ಮ್ಯಾಚ್ ಆದಾಗ ಅಷ್ಟೇ ಲಾಂಗ್ ಟೈಮು ಇರೋಕ್ಕಾಗತ್ತೆ. ಸೊ ಹಾಗಾಗಿ ನನಗೆ ಅವರ ಎನರ್ಜಿ ಮ್ಯಾಚ್ ಆಗಿದೆ. ಬಟ್ ತುಂಬ ಒಳ್ಳೆ ಸೋಲ್ ಅಂತಾರಲ್ಲ ಆ ಥರ. ನಾವೀಗ ಮಾತಾಡೋದು ನಿಮ್ಮ ಜೊತೆ ಇಲ್ಲ, ನಿಮ್ಮ ಆತ್ಮನ ಜೊತೆನೇ ಮಾತಾಡಬೇಕು. ಹಿಂದಿ ಹಿಂದಿ ಅರ್ಥ ಆಗುತ್ತೆ ಎಷ್ಟು ಜನಕ್ಕೆ? ಮೀ ಅಂತ ಹಾಕಿ ಹಿಂದಿ ಎಷ್ಟು ಜನಕ್ಕೆ ಚೆನ್ನಾಗಿ ಬರುತ್ತೆ? ಹಿಂದಿ ಚೆನ್ನಾಗಿ ಬರುತ್ತೆ ನನಗೆ. ನಂಗೆ ಅರ್ಥ ಆಗಲ್ಲ. ಅರ್ಥ ಆಗಲ್ಲ. ವರ್ಡ್ ಬೈ ವರ್ಡ್ ಅರ್ಥ ಆಗಲ್ಲ. ಟೋಟಲಿ ಮ್ಯಾಟ್ರ್ ಏನು ಅಂತ ಅರ್ಥ ಆಗುತ್ತೆ ಅಷ್ಟೇನೆ. ವರ್ಡ್ ಬೈ ವರ್ಡ್ ಅರ್ಥ ಅಷ್ಟು ಅರ್ಥ ಆದ್ರೆ ಸಾಕಲ್ಲ. ಆಗಲ್ಲ. ಯಾಕಂದ್ರೆ ಅವರು ಡೈಲಿ ಒಂದು ಮೆಸೇಜ್ ಕಳಿಸ್ತಾರೆ ನಮ್ಗೆ, ಅದಕ್ಕೆ ಅರ್ಥ ಆಗುತ್ತೆ. ನಾನು ಪಾಸ್ ಮಾಡ್ಬೇಕಿಲ್ಲ ಅಂದ್ರೆ ನಾನು ಅದನ್ನ ಸೇವ್ ನಿಮ್ಗೂ ಕೂಡ ಹಾಗೇನಾ? ತುಂಬಾ ಚೆನ್ನಾಗಿರುತ್ತೆ ಮೀನಿಂಗ್ಗಳು. ತುಂಬಾ ಅವತ್ತಿಂದ ಡೇ ಆಫ್ ದಿ ಟುಡೇಸ್ ಚೇಂಜಸ್ ಮೆಸೇಜ್ ಅಂತ, ಇವತ್ತಿನ ಸಂದೇಶ ಅಂತ ಹೇಳ್ತಾರೆ. ಓದ್ತಾರೆ ಕೆಲವರು. ನಾವೆಲ್ಲ ಇದು ಬರಿತಾ ಇದ್ವಲ್ಲ, ಏನಪ್ಪದು, ಸುಭಾಷಿತ, ಹಿಂದಿನ ಸುಭಾಷಿತ. ಆ ತರ ಏಂಜಲ್ದು ಮೆಸೇಜ್ ಅನ್ನ ಕಳಿಸ್ತಾರೆ ನಮ್ಗೆ ಡೈಲಿ. ವಿವೋ ಸ್ವಲ್ಪ ಅರ್ಥ ಆಗುತ್ತೆ. ನಿಮ್ಮ ಹೆಸರೇನು ವಿವೋ ಅವರು? ಯಾವ ಊರಿಂದ? ಸೊ ಹಾಗಾಗಿ ಇಲ್ಲ, ನಾನು ಅದನ್ನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿ ಡೈಲಿ ಒಂದು ವಿಡಿಯೋ ಹಾಕ್ಬೇಕು. ಅವಾಗ ತುಂಬಾ ನಮ್ಮ ಜೀವನಕ್ಕೆ ತುಂಬಾ ಹತ್ರ ಇರುವಂತ ವಿಷಯಗಳು. ಎಸ್, ಪ್ಲೀಸ್ ಕಳಿಸಿ. ನಿಮ್ಮ ಹೆಸರೇನು? ವಿವೋ ಟೈಪ್ ಮಾಡ್ತಾ ಇದ್ದೀರಲ್ಲ ನೀವು, ನಿಮ್ಮ ಹೆಸರೇನು? ಮೊಬೈಲ್ ನೇಮ್ ಬಂದಿದೆ, ನಿಮ್ಮ ಹೆಸರು ಹಾಕೊಳ್ಳಿ. ಮತ್ತೆ ಯಾವ ಊರು ನಿಮ್ದು ಅದೆರಡು ಕಳಿಸ್ಬಿಡಿ, ಓಕೆನಾ? ಸೊ ಒಂದೊಂದು ದಿವಸ ಹೇಗೆ ಬರುತ್ತೆ ಮೆಸೇಜ್ ಅಂತಂದ್ರೆ, ಓಕೆ, ನಿಮಗೆ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಅರ್ಥ ಆಗತ್ತೆ ಹಿಂದಿ. ಓಕೆ, ಗುಡ್. ಈಗ ನಾವು ಯಾವ ವಿಷಯ ಮಾತಾಡ್ತಾ ಇರ್ತೀವಿ, ಯಾವ ವಿಷಯದ ಬಗ್ಗೆ ನಮ್ಮ ತಲೆನಲ್ಲಿ ಹೊರಿತಾ ಇರುತ್ತೆ, ಏನು ಮಾಡೋದು ಇದ್ರ ಬಗ್ಗೆ ಅಂತ, ಅದೇ ವಿಷಯನೇ ಬರುತ್ತೆ. ಅವಾಗ ನಾವು ಕನೆಕ್ಟ್ ಆಗಿದ್ದೀವಿ ಅಂತ ಅರ್ಥ. ಈಗ ನಿಮ್ಮ ಮನಸ್ಸಲ್ಲಿರೋ ವಿಷಯನ ಯಾರು ನಿಮ್ಗೆ ಬಂದು ಅದೇ ವಿಷಯದ ಬಗ್ಗೆ ಮಾತಾಡಿದ್ರೆ ಖುಷಿ ಆಗುತ್ತಾ ಆಗಲ್ವಾ? ಸೊ ಹಾಗೆ ಮೋಸ್ಟ್ ನಂಗೆ ಆಫ್ ಸುಮಾರು ಸಲ ಆ ಥರ ಆಗಿದೆ ಮೇಡಮ್. ಮುಂಚೆಯಿಂದನೂ ಹಾ ಏನು ವಿಷಯ ಮುಂಚೆಯಿಂದನೂ ನಂಗೆ ಸ್ವಲ್ಪ ಆ ಥರ ಆಗಿದೆ. ಯಾಕೆಂದ್ರೆ ಏನ್ ವಿಷಯ ನಾನು ಅನ್ಕೋತಾ ಇರ್ತೀನಿ, ಅದು ನನಗೆ ಎಲ್ಲಿಂದನೋ ಯಾರೋ ಹೇಳಿರ್ತಾರೆ, ಅಥವಾ ಇನ್ನೆಲ್ಲೋ ಮೆಸೇಜ್ ಬರುತ್ತೆ, ಅಥವಾ ಇನ್ನೇನೋ ಅದ್ರದ್ದೇ ವಿಡಿಯೋ ನೋಡಿರ್ತೀನಿ. ಎಸ್ ಈ ತರ ಆಗಿ ಅದೇ ವಿಷಯ ನನಗೆ ಓ ಈ ತರನ ಇದು ಅನ್ನಂಗೆ ಅರ್ಥ ಆಗುತ್ತೆ. ಹಾ ಅಂದ್ರೆ ನಿಮ್ಗೆ ಯೂನಿವರ್ಸ್ ನಿಮ್ಮ ಏನು ನಿಮ್ಮ ಇದಿರುತ್ತಲ್ಲ ಪ್ರಶ್ನೆ, ಅಥವಾ ನಿಮ್ಮ ಡೌಟ್ ಇರ್ಬೋದು, ಇದ್ರ ಬಗ್ಗೆ ತಿಳ್ಕೊಬೇಕು ಅನ್ನೋ ಆಸಕ್ತಿ ಇರ್ಬೋದು, ಅದಕ್ಕೆ ಅವ್ರು ಉತ್ತರ ಕೊಡ್ತಾ ಇರ್ತಾರೆ. ಅಂದ್ರೆ ನೀವು ಕನೆಕ್ಟ್ ಆಗಿದ್ದೀರಾ ಅಂತ ಅರ್ಥ. ಸೊ ಸುಮಾರು ವರ್ಷಗಳಿಂದ ಆಗ್ತಾ ಇದೆ ಇದು. ನಂಗೆ ಅದು ಏಂಜಲ್ ಅಂತ ಏನು ಗೊತ್ತಿಲ್ಲ ನಂಗೆ ಅವಾಗ. ಅದು ಹಾ ಈಗ ಏಂಜಲ್ಸ್ ಯೂನಿ ಬಗ್ಗೆ ಹೇಳಿ. ಯೂನಿವರ್ಸ್ ಅಂತಾನು ಗೊತ್ತಿರ್ಲಿಲ್ಲ, ಏಂಜಲ್ ಅಂತಾನು ಗೊತ್ತಿರ್ಲಿಲ್ಲ. ಹ್ಮ್ ಆದ್ರೆ ನನ್ಗೆ ಏನೋ ಒಂದು ವಿಷಯ ಅನ್ಕೋತಾ ಇರ್ತೀನಿ, ಯಾರೋ ಬಂದು ಹೇಳ್ತಾರೆ ಅದೇ ವಿಷಯನ, ಅಥವಾ ಇನ್ನೆಲ್ಲಿಂದನೋ ಮೆಸೇಜ್ ಬಂದ್ಬಿಡುತ್ತೆ.
ಅಥವಾ ಇನ್ನೇನೋ ಒಂದು ವಿಡಿಯೋ ನೋಡ್ಬೇಕಾದ್ರೆ ಅದೇ ಟಾಪಿಕ್ ಏನೇ ಮಾತಾಡಿರ್ತಾರೆ. ಈ ಹ್ಮ್ ತರ ಸುಮಾರು ಸಲ ಆಗಿದೆ ನಂಗೆ ಹ್ಮ್ ಆ ತರ. ನಿಮ್ಗೆ ಬೇಗ ಬೇಗ ಆನ್ಸರ್ ಸಿಗ್ತಾ ಇದೆ ಅಂತ ಕನೆಕ್ಟ್ ಆಗಿದ್ದೀರಿ. ನಾನು ಗೊತ್ತಿದ್ದು ಅವಾಗ ಅಷ್ಟು ಸತಿ ನಾನು ಅನ್ಕೊಂಡಿದ್ ವಿಷಯನೇ ಇಲ್ಲೇ ಬಂದ್ಬಿಡ್ತಲ್ಲ, ಹೆಂಗ್ ಬರುತ್ತೆ ಇದು ಅಂತ ಅನ್ಕೋತಿದ್ದೆ. ಗೊತ್ತಿದ್ದೇನೋ ನೀವು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿದ್ದೀರಿ. ಏನೇನ್ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಿ, ಏನೇನ್ ಯೋಚನೆ ಮಾಡ್ತೀರಿ, ಅದಕ್ಕೆ ಎಲ್ಲ ನಿಮ್ಗೆ ಆನ್ಸರ್ ಸಿಗುತ್ತೆ. ಕೆಲವರಿಗೆ ಆನ್ಸರ್ ಸಿಗಲ್ಲ, ಅಂದ್ರೆ ಅವ್ರು ಕನೆಕ್ಟ್ ಆಗಿರಲ್ಲ. ನಾನು ಎಷ್ಟು ಪ್ರಯತ್ನ ಪಡ್ತೀನಿ, ಏನಾದ್ರು ಒಂದು ದಾರಿದು ಹುಡುಕ್ಬೇಕು, ಇದ್ರ ಬಗ್ಗೆ ಏನೋ ಒಂದು ಇದ್ ಮಾಡ್ಬೇಕು ಅಂತಂದ್ರೆ ಅವ್ರಿಗೆ ಯಾರು ಅದ್ರ ಬಗ್ಗೆ ಮಾತಾಡೋದು ಇಲ್ಲ, ಯಾರು ಅದ್ರ ಬಗ್ಗೆ ಹೇಳೋದು ಇಲ್ಲ, ಅದ್ರ ಬಗ್ಗೆ ಅವ್ರಿಗೆ ನ್ಯೂಸ್ ಕೂಡ ಸಿಗೋದಿಲ್ಲ. ಆ ಥರ ಇರ್ತಾರೆ. ಆನ್ಸರ್ ಸಿಕ್ಕಿದೆ, ಎಸ್, ಆನ್ಸರ್ ಸಿಗ್ತಾ ಇದೆ ಅಂದ್ರೆ ನೀವು ಕನೆಕ್ಟ್ ಆಗ್ತಾ ಇದ್ದೀರಿ ಅಂತ ಅರ್ಥ. ಮತ್ತೆ ಏಂಜಲ್ಸ್ ಅಂತ ಏನ್ ಬಂದಾಗ ಪ್ರತಿಯೊಬ್ಬರು, ಇದು ಯಾವುದೇ ರೀತಿಯ ಜಾತಿ ಧರ್ಮನ ಒಳಗೊಂಡಿಲ್ಲ, ಆಯ್ತಾ. ಅವರಿಗೆ ಏಂಜಲ್ಸಿಗೆ ಏನಪ್ಪಾ ಅಂತಂದ್ರೆ ಬರೀ ಹೆಲ್ಪ್ ಮಾಡೋದಷ್ಟೇ ಕೆಲಸ. ದೇವ್ರು ಅವ್ರಿಗೆ ಏನ್ ಕೆಲಸ ಕೊಟ್ಟಿದ್ದಾರೆ ಅಂದ್ರೆ, ಮಾನವರಿಗೆ ಯಾರಿಗೆ ಜೀವನದಲ್ಲಿ ಬೆಟರ್ ಆಗ್ಬೇಕು, ನಾನೇನೋ ಕಲಿಬೇಕು ಅಂತ ಯಾರು ನಿಮ್ಮ ಹೆಲ್ಪ್ ಕೇಳ್ತಾರೆ ಅವರಿಗೆ ಹೋಗಿ ಸಹಾಯ ಮಾಡೋದು. ಹಿಂದೆ ಮುಂದೆ ನೋಡಂಗಿಲ್ಲ, ಹೋಗಿ ಹೋಗಿ ಅವ್ರಿಗೆ ಹೆಲ್ಪ್ ಮಾಡೋದು ಅಷ್ಟೇ ಕೆಲಸ. ಆ ಥರ ಅವ್ರಿಗೆ ವರ್ಕು, ಬೇರೆ ಏನು ಕೆಲಸ ಇಲ್ಲ. ಸೊ ಹಾಗಾಗಿ ಅವರು 24/7 ರೆಡಿಯಾಗಿ ನಿಂತಿರ್ತಾರೆ ನಮಗೆ ಹೆಲ್ಪ್ ಮಾಡೋಕ್ಕೆ ಅಂತಾನೆ. ಸೊ ನಾವು ಅವ್ರನ್ನ ಕರಿಬೇಕು, ನಮಗೆ ಹೆಲ್ಪ್ ಮಾಡಿ ಅಂತ ಹೇಳಿದ್ರೆ ಇಮಿಡಿಯೇಟ್ ಬಂದು ನಮಗೆ ಹೆಲ್ಪ್ ಮಾಡ್ತಾರೆ. ಈಗ ನಮಗೆ ಎಷ್ಟು ಮಟ್ಟಿಗೆ ಕನೆಕ್ಟ್ ಆಗಿದ್ದೀವಿ ಅಂದರೆ, ಸೆನ್ಸ್ ಆಗುತ್ತೆ ನಮಗೆ ಕರೆದ ತಕ್ಷಣ. ನಮ್ಗೇನೋ ಹೆಲ್ಪ್ ಬೇಕು, ನಮ್ಗೆ ಗೊತ್ತಾಗ್ತಿಲ್ಲ ಅಂತಂದರೆ ಅವರು ತಟ್ಟಂತ ಒಂದು ಥಾಟ್ ಬರುತ್ತೆ, ಅಥವಾ ಅದಕ್ಕೆ ಸಂಬಂಧಪಟ್ಟದ್ದೇನೋ ಒಂದು ಇದು ಬರುತ್ತೆ, ಏನೋ ಒಂದು ಸಿಗುತ್ತೆ, ಅಥವಾ ಮನೆಯಲ್ಲೇ ಏನೋ ಒಂದು ಇದಾಗುತ್ತೆ. ಸೊ ಆ ಥರ ತುಂಬ ಈ ಫಸ್ಟ್ ಅಷ್ಟು ಅನ್ನಿಸ್ತಿರ್ಲಿಲ್ಲ. ಈಗ ಯಾವಾಗ ಏಂಜಲಿಕ್ ಮೆಡಿಟೇಷನ್ನು ಇದು ಮಾಡ್ತಾ 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 ಅವರು ಸೆನ್ಸ್ ಆಗ್ತಾರೆ ನಮಗೆ. ಒಂದು ಸ್ವಲ್ಪ ಟೈಮ್ ಇಲ್ಲಿ ಓಡಾಡೋದು, ಅಥವಾ ನಮ್ಮ ಜೊತೆನಲ್ಲಿ ಇದ್ದಾರೆ ಅಂತ, ಆ ಥರ ಯಾರೋ ನಾವೊಬ್ಬರೇ ಇಲ್ಲ ಮನೆಯಲ್ಲಿ, ನಮ್ಮ ಜೊತೇಲಿ ಇನ್ನೂ ಯಾರೋ ಇದ್ದಾರೆ ಅನ್ನೋದು, ನಾವು ಒಬ್ಬೊಬ್ಬರೇ ಇರ್ತೀವಲ್ಲ ಮನೆಯಲ್ಲಿ, ಆವಾಗ ನಮ್ಮ ಜೊತೆ ಇನ್ನೂ ಯಾರೋ ಒಬ್ರು ಇದ್ದಾರೆ, ನಮ್ಮ ಹಿಂದೆ ಮುಂದೆ ಓಡಾಡ್ತಾ ಇದ್ದಾರೆ ಅನ್ನೋ ಸೆನ್ಸ್ ಆಗುತ್ತೆ. ಅಷ್ಟು ಮಟ್ಟಿಗೆ ಕನೆಕ್ಟ್ ಆಗಿದ್ದಾರೆ ನಮಗೆ. ಸೊ ಅಷ್ಟು ಖುಷಿ ಆಗುತ್ತೆ ಅಂದರೆ, ಈ ಥರನೂ ಇದೆಯಾ ಪ್ರಪಂಚದಲ್ಲಿ, ಇಷ್ಟೆಲ್ಲ ಶಕ್ತಿಗಳಿದಾವ ಅಂತೇಳಿ ನಮಗೇನೆ ಆಶ್ಚರ್ಯ ಆಗುತ್ತೆ. ಫಸ್ಟ್ ನಂಬ್ತಾ ಇರಲಿಲ್ಲ, ಈಗ ನನಗೆ ಯಾವಾಗ ಸೆನ್ಸ್ ಆಗಕ್ಕೆ ಸ್ಟಾರ್ಟ್ ಆಗಿದೆ, ಐ ಬಿಲೀವ್. ತುಂಬ ನಂಬ್ತೀನಿ. ಈಗ ಏನು ಬೇಕಂದ್ರೂ ಅವ್ರ ಹತ್ರನೇ ಕೇಳಿದ್ರೆ ವಿತ್ತಿನ್ ಸೆಕೆಂಡ್, ಒಂದು ನಿಮಿಷದಲ್ಲೇ ನಮ್ಮ ಕೆಲಸಗಳನ್ನ ಮಾಡ್ಕೊಡ್ತಾರೆ. ಅಷ್ಟೊಂದು ಪವರ್ಫುಲ್ ಆಗಿದ್ದಾರೆ ಅವರು. ಅವಧೂತರು, ದೇವದೂತರು ಅಂತ ಏನು ಕರಿತೀವಲ್ಲ ಅವರು, ಅವರಿಗೆ ಬರೀ ಗಾಡ್ ಮೆಸೆಂಜರ್. ಅದಕ್ಕೆ ನಿನ್ನೆ ನನಗೆ ಖುಷಿಯಾಗಿ ಕೆಲವೊಂದೆಲ್ಲ ನನಗೆ ತುಂಬ ಹತ್ತಿರದಿಂದ ನಾನು ಸೆನ್ಸ್ ಮಾಡಿದಾಗ ಕೆಲವೊಂದೆಲ್ಲ ನನಗೆ ಒಂದು ಸ್ವಲ್ಪ ಮಿರಾಕಲ್ ಥರ ಎಲ್ಲ ನಡೀತು ನಿನ್ನೆ. ಅದಕ್ಕೆ ನಾನು ನಮ್ಮ ಗುರುಗಳನ್ನು ನಿಮಗೆಲ್ಲ ಪರಿಚಯ ಮಾಡಿಸೋಣ. ನಾನು ಬೆಳಿಗ್ಗೆ ಎದ್ದು ಈಗ 5 ಗಂಟೆಗೆ ಹಿಂಗೆ ಕೂತ್ಕೊಳ್ಳೋಕೆ, ಏನೋ ಒಂದು ಮಾತಾಡಬೇಕು, ಏನೋ ತುಂಬ ಟೆನ್ಷನಲ್ಲಿರೋರಿಗೆ, ಬೇಜಾರಲ್ಲಿರೋರಿಗೆ ಈ ರೀತಿ ಅಲ್ಲ, ಇನ್ನೊಂದು ರೀತಿನೂ ಬದುಕ್ಬೋದು ಅಂತ ಹೇಳ್ಕೊಡ್ಬೇಕು ಅಂತೆಲ್ಲ ಅನಿಸಿದ್ದಕ್ಕೆ ಕಾರಣ ಅವರಿಬ್ಬರು. ಅದಕ್ಕೆ ನಾನು ಅವರಿಬ್ಬರನ್ನ ನಿಮಗೆ ಪರಿಚಯ ಮಾಡಿಸೋಣ ಅಂತ ನಿನ್ನೆ ವಿಡಿಯೋಸ್ ಅಥವಾ ಫೋಟೋ ಕಳಿಸ್ಕೊಟ್ಟಿದ್ದು ಗ್ರೂಪಲ್ಲಿ. ಗುರುಗಳನ್ನ ನೆನೆಸ್ಕೊತಾ ಇರ್ಬೇಕಲ್ವ ನಾವು. ಸೊ ಹಾಗಾಗಿ ಈಗ ನಾವು ಪ್ರಾಣಾಯಾಮನ ಶುರು ಮಾಡೋಣ. ಲೋಕೇಶ್ ಸರ್ ಏನೋ ಬಂದಿದ್ದಾರ ನೋಡ್ತೀನಿ. ಲೋಕೇಶ್ ಸರ್ ಬಂದಿಲ್ಲ ಇವತ್ತು, ಅವ್ರು ಟ್ರಿಪ್ ಹೋಗ್ಬಿಟ್ಟಿದ್ದಾರೆ ಅವರು. ಓಕೆ, ನಾವೇ ಮಾಡೋಣ. ಯಾರು ನಿಮ್ಮ ಜೊತೆ ನೀವು ಮಾತಾಡಿ ಅಂತ ಹೇಳಿದ, ಯಾರು ಮಾತಾಡ್ತಾ ಇದ್ದೀರಿ? ನಿಮ್ಗೆ ನೀವು ಟೈಮ್ ಕೊಟ್ಕೋತಾ ಇದ್ದೀರಲ್ವಾ? ಹೌದು. ಡೈಲಿ ರಾತ್ರಿ ಅಥವಾ ಸಂಜೆ ಏನು ಮಾಡಬೇಕು, ಏನು ಮಾಡಿದೆ, ಏನು ಮಿಸ್ಟೇಕ್ ಆಯಿತು, ಯಾರಿಗಾದ್ರೂ ಬೇಜಾರು ಮಾಡಿದರೆ, ಯಾರಿಗಾದ್ರೂ ನಮಗೆ ಬೇಜಾರು ಮಾಡಿದರೆ, ನಮಗೆ ಬೇಜಾರು ಮಾಡೋ ಅವಕಾಶ ನಾವು ಕೊಡಬಾರ್ದು, ನಾವು ಬೇರೆಯವ್ರಿಗೆ ಬೇಜಾರು ಮಾಡಬಾರ್ದು. ಏನು ಮಿಸ್ಟೇಕ್ ಮಾಡಿದ್ದೀನಿ ಅದನ್ನು ತಿದ್ಕೊಂಡು ನಾಳೆ ಇನ್ನೂ ಬೆಟರ್ ಲೈಫ್, ಇನ್ನೂ ಖುಷಿಯಾಗಿ ಇನ್ನೂ ಚೆನ್ನಾಗಿ ಇರಬೇಕು ಅಂತ ಅನ್ನಿಸ್ಬೇಕು. ಓಕೆ, ಈಗ ಟ್ರಕ್ಕಿಂಗ್ ಏನಾದ್ರು ಮಾಡಿದ್ರೆ ಯಾರ್ಯಾರು ಬರ್ತೀರಾ? ಟ್ರಕ್ಕಿಂಗ್ ಏನಾದ್ರು ಹೋಗೋಣ ಅಂದರೆ, ಪ್ರಕೃತಿ ಜೊತೆ ಸಮಯ ಕಳೆಯೋಕ್ಕೆ ಟ್ರಕ್ಕಿಂಗ್ ಏನಾದ್ರು ಮಾಡಿದ್ರೆ
ಯಾರ್ಯಾರು ಬರ್ತೀರಾ ಎಷ್ಟು ಒಂದು 10 ಜನ ಬರಂಗಿದ್ರೆ ಇನ್ನೇನು ಮಾನ್ಸೂನ್ ಸ್ಟಾರ್ಟ್ ಆಗ್ತಾ ಇದೆ, ಒಂದು ಟ್ರೆಕ್ಕಿಂಗ್ ಹೋಗಿ ಬರೋಣ ಸಣ್ಣದು. ಹೋಗೋಣವಾ? ಟ್ರೆಕ್ಕಿಂಗ್ ಆಗಲ್ಲ. ಟ್ರೆಕ್ಕಿಂಗ್ ಆಗಲ್ಲ. ಹಾಂ, ಇನ್ನೇನು ಮಾಡೋದು? ಮೆಡಿಟೇಷನ್ಗೆ ಹೋಗ್ಬೇಕಾ? ಬೀಚ್ ಹತ್ರ ಬೇಕಾದ್ರೆ ಹೋಗೋಣ. ಬೀಚ್ ಸಮುದ್ರ. ಸಮುದ್ರದ ಹತ್ರ ಹೋಗೋಣ. ಸಮುದ್ರ ಅಂದ್ರೆ ಸ್ವಲ್ಪ ಲಾಂಗ್ ಜರ್ನಿ ಮಾಡ್ಬೇಕಾಗತ್ತೆ. ಇಲ್ಲೆಲ್ಲಿ ಹತ್ರ ಇದೆ ಬೀಚ್? ನದಿ ಹತ್ರ ಹತ್ರ ಹೋಗ್ಬೇಕಷ್ಟೇ. ಎಲ್ಲೂ ಇಲ್ಲ ಬೆಂಗಳೂರಿಗೆ. ಹಾ, ಬೆಂಗಳೂರು ಹತ್ರ ಎಲ್ಲೂ ಇಲ್ಲ ಬೀಚ್. ಅದೇ ಇಲ್ಲಿ ಯಾವ್ದು ಹತ್ರ ಇಲ್ಲ. ಸಣ್ಣ ಟ್ರೆಕ್ಕಿಂಗ್ ಆಗಲ್ವಾ? ಹೋಗೋಣ ಅಂತ ಟ್ರೆಕ್ಕಿಂಗ್ ಅನ್ನಿಸ್ತಿದೆ. ಅಂದ್ರೆ ಬೆಟ್ಟ ಹತ್ತದಾ? ಹೌದು. ಮೇಡಮ್ ಮಾಡಿ ಹೋಗೋಣ. ಬೆಟ್ಟ ಹತ್ತದು. ಟ್ರೆಕ್ಕಿಂಗ್ ಇಷ್ಟ ನಂಗೆ. ಹೌದಾ? ತುಂಬಾ ಹೀಲ್ ಆಗ್ತೀರಾ ಟ್ರೆಕ್ಕಿಂಗ್ ಮಾಡಿದ್ರೆ. ಮಾಡಿ ಮೇಡಮ್, ಅದು ಹೆಂಗಿದೆ ನೋಡೋಣ ಎಕ್ಸ್ಪೀರಿಯನ್ಸ್. ನಾವು ಹೋಗ್ತಾ ಇರ್ತೀವಿ ಅವಾಗ ಅವಾಗ ಅದಕ್ಕೆ. ಟ್ರೆಕ್ಕಿಂಗ್ ಅಂದ್ರೆ ಬೆಟ್ಟನಾ ಅಥವಾ ಹಗ್ಗ ಹಿಡ್ಕೊಂಡೆಲ್ಲ ಹತ್ತುತ್ತಾರಲ್ಲ ಟ್ರೆಕ್ಕಿಂಗ್, ಅದಾ ನೀವ್ ಹೇಳೋದು? ಆ ಥರ ಅಲ್ಲ, ಸುಮ್ಮನೆ ನಾರ್ಮಲ್ ಆಗಿ ಒಂದು ಸಣ್ಣ ಗುಡ್ಡ ಗಿಡ್ಡ ಹತ್ಬಿಟ್ಟು ಇಳಿಯೋದಷ್ಟೇ. ಓ, ಅದು ನಾವು ನಮ್ ಬೆಟ್ಟ ಇದೆ, ನಮ್ ದೇವಸ್ಥಾನ ಬೆಟ್ಟದಲ್ಲೇ ಇರೋದು. ಹ್ಮ್. ಅಲ್ಲಿಗೆ ಹತ್ತುತ್ತಾನೆ ಇರ್ತೀವಿ ನಾವು ಯಾವಾಗ್ಲೂನು. ಅಷ್ಟತ್ತೀರಾ ಅವು ಅಂದ್ರೆ ಊರಿಗೆ ಹತ್ಬೋದು. ಹೋದಾಗೆಲ್ಲ ಅಷ್ಟತ್ತೀರಾ ಅಂದ್ರೆ ಹತ್ಬೋದು. ಈಗ ಹಾ, ಲೈಕ್ ಊರಿಗೆ ಹೋದಾಗೆಲ್ಲ ಬೆಟ್ಟ ಹತ್ತುತ್ತಾ ಇರ್ತೀವಿ. ಹಾ ಅಷ್ಟ ಹತ್ಬೋದು, ಆರಾಮಾಗಿ ಹತ್ಬೋದು ಅಷ್ಟಾದ್ರೆ. ಟ್ರೆಕ್ಕಿಂಗ್ ಅಂದ್ರೆ ಯಾವ ದೊಡ್ಡ ಬೆಟ್ಟಕ್ಕೆ ನೋಡೋಣ, ಇಲ್ಲೇ ಬೆಳಿಗ್ಗೆ ಹೋಗಿ ಸಂಜೆ ಬರೋ ಅಂಥದ್ದೇ ಹೋಗೋದು. ಫುಲ್ ಡೇ ಇದು ಮಾಡಲ್ಲ. ಬೆಳಿಗ್ಗೆ ಬೇಗ 6 ಗಂಟೆಗೆ ಹೊರಟ್ರೆ ನೈಟ್ ವಾಪಸ್ 6-7 ಗಂಟೆಗೆ ಮನೇಲೇ ಇರಬೇಕು. ಆ ಥರ ಪ್ಲಾನ್ ಮಾಡಿ ನೋಡಿ, ಯಾವುದಿದೆ ನೋಡ್ಬಿಟ್ಟು ಹೇಳ್ತೀನಿ. ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ, ಸೊ ಹಾಗಾಗಿ ತುಂಬ ಹೀಲ್ ಆಗುತ್ತೆ, ತುಂಬ ಮೈಂಡು ಫ್ರೆಶ್ ಆಗುತ್ತೆ. ಹೋಗಿ ಬರೋಣ ಅಲ್ವಾ? ಓಕೆ. ಒಂದು ದಿವಸ ಹೊರಗಡೆ. ಇನ್ನು ಫ್ಯಾಮಿಲಿ ನಾವು ಅಂತಂದಾಗ ಅವಾಗ ಪಿಕ್ನಿಕ್ಕು, ಟ್ರೆಕ್ಕಿಂಗು, ಆಮೇಲೆ ಹೀಲಿಂಗ್ ಕ್ಲಾಸು ಎಲ್ಲ ಮಾಡ್ತಾ ಇರಬೇಕು ಅವಾಗ. ಒಬ್ಬರೊಬ್ರು ಮೀಟ್ ಆಗಬೇಕಲ್ಲ ನಾವು. ಹೌದು, 3 months ಒಂದ್ಸಲ ಮಾಡ್ಬಿಡಿ. 3 months ಒನ್ಸ್ ಮಾಡೋಣ. ಊಟ ತಿಂಡಿ ಏನಿದೆ ಬೇಕಂದ್ರೆ ಪ್ರಿಪೇರ್ ಮಾಡ್ಕೊಂಡು ಹೋಗೋಣ. ಇಲ್ಲ ಅಂದರೆ ಅದು ನೋಡೋಣ, ಅದು ಹೇಗಾಗತ್ತೆ, ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಅಂತ ನೋಡಿ ಅಲ್ಲಿ ಡಿಸೈಡ್ ಮಾಡೋಣ. ಅಲ್ಲಿ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಈಗ ಅದಕ್ಕೆ ಒಂದು ಪ್ರಸ್ತಾಪ ಮಾಡಿದೆ ಏನಂದ್ರೆ, ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ. ಕೆಲವ್ರು ಅಯ್ಯೋ ಬೆಟ್ಟ ಹತ್ತದ, ನಂಗೆ ಬೇಡಪ್ಪ ನಾ ಬರಲ್ಲ ಅಂತ. ಹತ್ಬೇಕು, ಅದನ್ನು ಲೈಫಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆಗ್ಬೇಕಲ್ವಾ ನಮಗೆ, ಹೇಗಿರುತ್ತೆ ಅದರದ್ದು ಎಲ್ಲ ಲೈಫನ್ನು ಲೀಡ್ ಮಾಡಬೇಕು. ಇಲ್ಲ ಯಾವ್ದಾದ್ರು ನದಿ, ಈಗ ಮಳೆ ಇಲ್ಲ, ನದಿ ಅಷ್ಟೇನಿರಲ್ಲ, ಇಲ್ಲ ಬ್ಯಾಕ್ ವಾಟರ್ ಆ ಥರದ್ದು ಯಾವುದಕ್ಕಾದ್ರು ಹೋಗ್ಬೇಕಷ್ಟೆ. ಅದಕ್ಕಿಂತ ಸ್ವಲ್ಪ ಫಿಸಿಕಲ್ ಎಕ್ಸಸೈಸ್ ಆಗೋ ಅಂಥದ್ದಕ್ಕೆ ಹೋಗಿ ಬಂದರೆ ಒಳ್ಳೇದು. ಓಕೆ, ಅದು ಡಿಸೈಡ್ ಮಾಡಿ ಹೇಳ್ತೀನಿ. ಟ್ರೆಕ್ಕಿಂಗ್ ಕರ್ಕೊಂಡೋಗೋರ ಹತ್ರ ಕೇಳಿಬಿಟ್ಟು ಯಾವುದಕ್ಕೆ ಹೋದರೆ ಬೆಟರು, ಹೆಂಗೆ ಹೋಗಿ ಬರೋದು ಅಂತೆಲ್ಲ ವಿಷಯ ಕೇಳಿಕೊಂಡು ನೆಕ್ಸ್ಟು ಹೋಗೋಣ. ಡನ್. ಇವಾಗ ಭಸ್ತ್ರಿಕಾ ಮಾಡೋಣ. ಯಾರಿಗಾದರೂ ಹೈ ಬಿ ಪಿ ಲೋ ಬಿ ಪಿ ಇದೆ ಅಂದರೆ ಅವರು ನಾರ್ಮಲ್ ಸ್ಪೀಡಲ್ಲಿ ಮಾಡಿ, ಜಾಸ್ತಿ ಸ್ಪೀಡಲ್ಲಿ ಮಾಡಬೇಡಿ. ಇಲ್ಲ ನಾನು ಹೆಲ್ದಿಯಾಗಿದ್ದೀನಿ, ಆರಾಮಾಗಿದ್ದೀನಿ ಅಂದರೆ ಫಸ್ಟ್ ರೌಂಡು ನಾರ್ಮಲ್ ಆಗಿ ಮಾಡಿ, ಸೆಕೆಂಡ್ ರೌಂಡು ಸ್ವಲ್ಪ ಸ್ಪೀಡನ್ನ ಜಾಸ್ತಿ ಮಾಡ್ಕೊಳ್ಳಿ. ಓಕೆ, ಹಳಬರಿಗೆಲ್ಲ ಗೊತ್ತಿದೆ. ಭಸ್ತ್ರಿಕಾನ ಶುರು ಮಾಡೋಣ. ಒಂದ್ಸರಿ ಹೊಸಬರು ನೋಡ್ಕೊಂಬಿಡಿ. ಭಸ್ತ್ರಿಕಾ ಅಂದರೆ ನೋಡಿ, 2 ಕೈಗಳನ್ನ ಹಿಂಗೆ ಮೇಲೆ, ಫುಲ್ ಮೇಲೆ. ಈಗ ನೇರವಾಗಿ ಕೂತ್ಕೊಳ್ಳಿ. ನೇರವಾಗಿ ಕೂತ್ಕೊಂಡು ಬಾಡಿನ ಸ್ಟ್ರೈಟ್ ಆಗಬೇಕಂದ್ರೆ ಈ ಥರ ಸ್ವಲ್ಪ ಬೆಂಡ್ ಮಾಡಿ, ಇಲ್ಲಿ ಸ್ಟ್ರೆಚ್ ಮಾಡಿ. ಕುತ್ತಿಗೆ ಮತ್ತು ಬೆನ್ನು ನೇರ ಆಗುತ್ತೆ. ಆವಾಗ ಏನು ಮಾಡಿ, 2 ಕೈಗಳನ್ನ ಓಪನ್ ಆಗಿ ಮೇಲೆ ತಗೊಂಡೋಗ್ಬೇಕು. ತರಬೇಕಾದ್ರೆ ಫೋರ್ಸ್ ಆಗಿ ಹಿಂಗೆ
ಈ ಪೋರ್ಷನ್ ಏನಿದೆ ಅದು ಇಲ್ಲಿ ನಿಮಗೆ ಟಚ್ ಆಗಬೇಕು, ಫೋರ್ಸ್ ಆಗಿ ಮಾಡಬೇಕು. ಓಕೆನಾ? ಇದು 10 to 15 ರೌಂಡ್ ಮಾಡಿದಾಗ ಒಂದು ರೌಂಡ್ ಆಗುತ್ತೆ. 10 ಸಲ ಈ ಥರ ಮಾಡಿದಾಗ 1 ರೌಂಡು, ಇಂಥದ್ದು 2 ರೌಂಡ್ ಮಾಡಬೇಕು. ಓಕೆ? ನಿಮಗೆ ಬಿ ಪಿ ಕರೆಕ್ಟ್ ಇದೆ, ಏನು ವೇರಿಯೇಷನ್ ಇಲ್ಲ ಅಂತಂದರೆ ಫಸ್ಟ್ ರೌಂಡು ಈ ಥರ ಮಾಡಿ, ಸೆಕೆಂಡ್ ರೌಂಡು ಸ್ವಲ್ಪ ಸ್ಪೀಡು ಜಾಸ್ತಿ ಮಾಡಿ. ಇಲ್ಲ ಅಂದರೆ ಮತ್ತೆ ಕೂಡ ಸೆಕೆಂಡ್ ರೌಂಡು ಅಷ್ಟೇ ಸ್ಪೀಡಲ್ಲಿ ಮಾಡಿ. ಹೈ ಬಿ ಪಿ ಲೋ ಬಿ ಪಿ ಇದೆ ಅಂದರೆ ಜಾಸ್ತಿ ಸ್ಪೀಡ್ ಮಾಡೋಕ್ಕೆ ಹೋಗ್ಬೇಡಿ, ಅಷ್ಟೇ ಸ್ಪೀಡಲ್ಲೇ ಮಾಡಿ. ಸ್ಟಾರ್ಟ್. ಜೋರಾಗಿ ಫೋರ್ಸಾಗಿ ಉಸಿರನ್ನ ಎಳ್ಕೋಬೇಕು. ಉಸಿರು ಬಿಡ್ಬೇಕಾದ್ರೆ ಕೈ ಕೆಳಗೆ ಬರಬೇಕು, ಮುಷ್ಟಿ ಕಟ್ಟಬೇಕು. ಜೋರಾಗಿ ಎಳ್ಕೋಬೇಕು, ಉಸಿರು ಬಿಡ್ಬೇಕಾದ್ರೆ ಕೆಳಗೆ ಬರಬೇಕು, ಮುಷ್ಟಿ ಕಟ್ಟಬೇಕು. ಇದು 10 ರೌಂಡ್ ಆಗಬೇಕು. ಸ್ಟಾರ್ಟ್ ಮಾಡಿ. ಹೀಗೆ 10 ಟೈಮ್ಸ್ ಮಾಡಿ, ಆರಾಮಾಗಿ ಮಾಡಿ. ನೆಲದಲ್ಲಿ ಕೂತ್ಕೊಳ್ಳೋಂಥವ್ರು ಒಂದು ಏನಾದರೂ ಹಾಸ್ಕೊಂಡು ಕೂತ್ಕೊಳ್ಳಿ. ಖುಷಿಯಾಗಿ ಮಾಡಿ, ಒತ್ತಡ ಇಲ್ಲದೆ ರೀತಿ ಮಾಡಿ. ಓಕೆನಾ? ಟೆನ್ ರೌಂಡ್ 10 ಟೈಮ್ಸ್ ಆಯಿತು ಅಂತಂದರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ದೀರ್ಘವಾಗಿ ಉಸಿರಾಟ ಮಾಡಿ, ದೆನ್ ಅಗೇನ್ ಇನ್ನೊಂದು ರೌಂಡು ಸ್ಟಾರ್ಟ್ ಮಾಡಿ. ಎರಡನೇ ರೌಂಡನ್ನು ಸ್ಟಾರ್ಟ್ ಮಾಡಿ. ಎರಡನೇ ರೌಂಡು ಸ್ವಲ್ಪ ಸ್ಪೀಡಾಗಿ ಮಾಡಿ. ಈ ಥರ ಸ್ಪೀಡಾಗಿ ಮಾಡಿ. ಯಾರಿಗೆ ಹೆಲ್ತ್ ಇಶ್ಯೂಸ್ ಏನೂ ಇಲ್ಲ, ನಾನು ತುಂಬ ಹೆಲ್ದಿ ಇದ್ದೀನಿ ಅನ್ನೋರು ಸ್ವಲ್ಪ ಸ್ಪೀಡನ್ನು ಜಾಸ್ತಿ ಮಾಡಿ. ಓಕೆ? ರಿಲ್ಯಾಕ್ಸ್ ಮಾಡಿ. ಎರಡು ರೌಂಡ್ ಆಗಿದ್ರೆ ಮತ್ತೆ ಒಂದು ರೌಂಡ್ ರಿಲ್ಯಾಕ್ಸ್ ಮಾಡಿ 3 ಬಾರಿ ದೀರ್ಘವಾಗಿ ಉಸಿರಾಟವನ್ನು ಮಾಡಿ ಆರಾಮಾಗಿ ಕೂತ್ಕೊಳ್ಳಿ. ಆಮೇಲೆ ನೆಕ್ಸ್ಟು ಪ್ರಾಣಾಯಾಮಕ್ಕೆ ಹೋಗೋಣ. ರಿಲ್ಯಾಕ್ಸ್. 2 ರೌಂಡು ಮುಗ್ದಿರೋರು ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ ದೀರ್ಘವಾದ ಉಸಿರನ್ನು ತಗೋಬೇಕು. ಆಮೇಲೆ ನಿಧಾನವಾಗಿ ಉಸಿರು ತಗೊಂಡು ನಿಧಾನವಾಗಿ ಉಸಿರನ್ನು ಬಿಡಬೇಕು. ಓಕೆನಾ? ರಿಲ್ಯಾಕ್ಸ್. ಬಾಡಿ ಸಂಪೂರ್ಣವಾಗಿ ವಿಶ್ರಾಂತಿ ತಗೊಂಡಿದೆ, ನಾನು ಆರಾಮಾಗಿದ್ದೇನೆ ಅಂತ ಅನಿಸಿದ ಮೇಲೆ ನೆಕ್ಸ್ಟ್ ಪ್ರಾಣಾಯಾಮವನ್ನು ಸ್ಟಾರ್ಟ್ ಮಾಡೋಣ. ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಪ್ರಾಣಾಯಾಮ ಇದು, ಕಪಾಲಭಾತಿ ಅಂತ ಕರಿತೀವಿ. ಇದು ಹೊಟ್ಟೆಯ ಮೇಲೆ ಮಾತ್ರ ಪ್ರೆಸರ್ ಬೀಳುತ್ತೆ. ನಿಮ್ಮ ಹೊಟ್ಟೆಯ ಸುತ್ತ ಬೊಜ್ಜಿದ್ರೆ ಅದು ಕರಗುತ್ತೆ. ಆಮೇಲೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ರೆ ಕೂಡ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಇದು ಕಪಾಲ ಅಂದರೆ ಬುರುಡೆಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಈಗ ಕಪಾಲಭಾತಿಯನ್ನು ಸ್ಟಾರ್ಟ್ ಮಾಡೋಣ. ಫಸ್ಟು ಪ್ರಾಣಾಯಾಮ ಮುಗ್ದಿದೆ ಅಂತಂದರೆ ಫಸ್ಟ್ನೇದು ಭಸ್ತ್ರಿಕಾಯ ಅದೆಲ್ಲ ಕಂಪ್ಲೀಟ್ ಆಗಿದೆ, ಅವರು ಕಪಾಲಭಾತಿಯನ್ನು ಸ್ಟಾರ್ಟ್ ಮಾಡಿ. ಕಪಾಲಭಾತಿ ಮಾಡ್ಬೇಕಾದ್ರೆ ನಿಮ್ಮ ಕೈಗಳನ್ನು ಯಾವ್ದಾದ್ರು ಮುದ್ರೆ ಬೇಕಾದ್ರೆ ಹಾಕ್ಕೊಳ್ಳಿ. ಪ್ರಾಣ ಮುದ್ರೆ ಆದರೂ ಹಾಕಿ, ಚಿನ್ಮುದ್ರೆ ಹಾಕಿ, ಇಲ್ಲ ಮೋಹಿನಿ ಮುದ್ರೆ,
ಕಶ್ಯಪ ಮುದ್ರೆ, ಏನ್ ಬೇಕಾದ್ರೂ ಹಾಕಿ. ಓಕೆನಾ? ಈಗ ಕಪಾಲಭಾತಿನ ಶುರು ಮಾಡೋಣ. ಶಾರ್ಟ್ ಆಗಿ ಉಸಿರು ತಗೋಬೇಕು. ಉಸಿರು ಬಿಡ್ಬೇಕಾದ್ರೆ ಪೂರ್ತಿ ಅದ್ರದ್ದು ಪ್ರೆಷರ್ ಏನಿದೆ ಹೊಟ್ಟೆ ಮೇಲೆ, ಮಣಿಪುರಿ ಚಕ್ರ ಅಂತೀವಲ್ಲ, ನಮ್ಮ ಹೊಟ್ಟೆ ಮೇಲೆ, ಒಕ್ಕಳದ ಮೇಲೆ ಅಥವಾ ಒಕ್ಕಳದ ಹತ್ರ ಇದರ ಪ್ರೆಷರ್ ಬೀಳುತ್ತೆ. ಅವಾಗ ಸುತ್ತಮುತ್ತ ಇರುವಂತ ನರನಾಡಿಗಳು, ಮಾಂಸಖಂಡಗಳೆಲ್ಲ ಪೇಯ್ನ್ ಆದಕ್ಕೆ, ಹೊಟ್ಟೆ ಪೇಯ್ನ್ ಆಗ್ತಾ ಇದೆ ಅಂತ ಅನ್ಸುತ್ತೆ, ಪೇಯ್ನ್ ಆಗೋವರೆಗೂ ಮಾಡಿ. ಆಮೇಲಿಂದ ಸ್ಟಾಪ್ ಮಾಡಿ ರಿಲ್ಯಾಕ್ಸ್ ಮಾಡಿ. ಎಸ್, ಸ್ಟಾರ್ಟ್. ಇನ್ಹೇಲ್. ಎಸ್, ಇದು ತುಂಬ ಹೊತ್ತು ಮಾಡೋಕ್ಕಾಗಲ್ಲ. 1 ನಿಮಿಷ, ಅರ್ಧ ನಿಮಿಷ ಮಾಡಿ. ತುಂಬ ಪೇಯ್ನ್ ಆಗ್ತಾ ಇದೆ ಸುತ್ತಮುತ್ತ, ಹೊಟ್ಟೆ ಸುತ್ತಮುತ್ತ ಪೇಯ್ನ್ ಆಗ್ತಾ ಇದೆ ಅಂದಾಗ ಜಸ್ಟ್ ಸ್ಟಾಪ್ ಮಾಡಿ, ದೆನ್ ಅಗೇನ್ ರಿಲ್ಯಾಕ್ಸ್ ಮಾಡಿ, ಮತ್ತೆ ಸ್ಟಾರ್ಟ್ ಮಾಡಿ. ಓಕೆ? ಎಸ್, ಸ್ಟಾರ್ಟ್. ಹೊಟ್ಟೆ ಫುಲ್ ಆಕ್ಷನ್ ಮಾಡ್ಬೇಕು. ಇದು ಮಾಡಬೇಕಾದ್ರೆ ಒಳಗೆ ಹೊರಗೆ ಬರ್ತಾ ಇರಬೇಕು. ಓಕೆ, ರಿಲ್ಯಾಕ್ಸ್. ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್. ಈಗ ರಿಲ್ಯಾಕ್ಸ್ ಮಾಡಿ. ಸ್ವಲ್ಪ ಹೊಟ್ಟೆ ಎಲ್ಲ ಪೇನ್ ಆಗ್ತಾ ಇದೆ ಅಂದರೆ ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಳ್ಳೋಣ. ದೀರ್ಘವಾಗಿ ಉಸಿರಾಟವನ್ನು ಮಾಡೋಣ. ದೀರ್ಘವಾಗಿ 3 ಬಾರಿ ಉಸಿರಾಟವನ್ನು ಮಾಡಿ ಮತ್ತೆ ಆರಾಮಾಗಿ ಕೂತ್ಕೊಳ್ಳಿ. ಹೊಟ್ಟೆಯ ಮೇಲ್ಭಾಗ ಏನಿದೆ ಅದು ಪೇನ್ ಆಗ್ತಾ ಇರುತ್ತೆ. ಮೇಲ್ ಹೊಟ್ಟೆ ಅಂತೀವಲ್ಲ, ಅದು ಪೇನ್ ಆಗುತ್ತೆ ನಾವು ಕಪಾಲಭಾತಿಯನ್ನು ಮಾಡಿದಾಗ. ಸೊ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್. ಈಗ ಮುಂದಿನ ಪ್ರಾಣಾಯಾಮ. ಬೇಕಂದರೆ 2 ರೌಂಡ್ ಬಿಟ್ಟು 3 ರೌಂಡ್ ಕೂಡ ನೀವು ಮಾಡಿ. ನಾನು ಮಾತಾಡ್ತಾ ಇರ್ತೀನಿ, ನೀವು ನನ್ನ ಮಾತನ್ನು ಕೇಳಿಸ್ತಾನೆ ಮತ್ತೆ ಇನ್ನೂ 1 ರೌಂಡ್ ಕೂಡ ಮಾಡಬಹುದು. ಯಾಕೆ ಕೆಲವರು ಏನು ಮಾಡ್ತೀರಾ ಅಂದರೆ, ಈ ಕ್ಲಾಸ್ ಮುಗಿದ್ಮೇಲೆ ಕೂಡ ಪ್ರಾಕ್ಟೀಸ್ ಮಾಡ್ತೀರಾ, ಅಂಥವ್ರಿಗೆ ಏನು ಜಾಸ್ತಿ ಬೇಕಾಗಿಲ್ಲ. ಬಟ್ ಇಲ್ಲೇ ನಾನು ಕಂಪ್ಲೀಟ್ ಮಾಡಬೇಕು, ಇಲ್ಲೇ ನಾನು ಪೂರ್ತಿ ಪ್ರಾಣಾಯಾಮನ ಮುಗಿಸ್ಕೋತೀನಿ, ಮತ್ತೆ ನಾನು ಪ್ರಾಕ್ಟೀಸ್ ಮಾಡಲ್ಲ ಅನ್ನೋರು ಇನ್ನೊಂದು ರೌಂಡ್ ಎಕ್ಸ್ಟ್ರಾ ಮಾಡಿ. ಯಾಕಂದರೆ ರಿಸಲ್ಟ್ ಬರಬೇಕು. ನೀವು ಎಷ್ಟು ಎಫರ್ಟ್ ಹಾಕಿ ಮಾಡ್ತೀರಾ ಅಷ್ಟೇ ನಿಮಗೆ ಅದರದ್ದು ರಿಸಲ್ಟ್ ಬರುತ್ತೆ. ಫಲಿತಾಂಶ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ನಾವೇನಾದ್ರು ಕೆಲಸ ಸ್ಟಾರ್ಟ್ ಮಾಡಿದಾಗ ಅದರದ್ದು ರಿಸಲ್ಟ್ ಬಂದಿಲ್ಲ, ಅದರಿಂದ ನಮಗೇನು ಒಂದು ಸಿಕ್ಕಿಲ್ಲ ಅಂತಂದರೆ ಮಾಡಿ ಏನು ಪ್ರಯೋಜನ? ಸೊ ಹಾಗಾಗಿ ಇನ್ನೊಂದು ರೌಂಡ್ ಮಾಡೋ ಅಂಥವ್ರು ಇಲ್ಲೇ ಮಾಡಿಬಿಡಿ. ಓಕೆ, ಸ್ವಲ್ಪ ಮಾಡಿ ರಿಲ್ಯಾಕ್ಸ್ ಮಾಡಿ. ಇನ್ನೊಂದು ರೌಂಡ್ ಮಾಡಿಬಿಟ್ಟು ರಿಲ್ಯಾಕ್ಸ್ ಮಾಡಿ ಮತ್ತೆ ಸೆಕೆಂಡ್ ರೌಂಡ್ಗೆ, ಥರ್ಡ್ ಪ್ರಾಣಾಯಾಮ, 3ನೇ ಪ್ರಾಣಾಯಾಮಕ್ಕೆ ಹೋಗೋಣ. ಪ್ರಾಣಾಯಾಮ ಅಂದರೆ ಏನು ಅಂತ ಹೇಳಿದೆ. ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ, ಇಲ್ಲ ಅಂದರೆ ನಾನೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ರಾಣ ಅಂದ್ರೇನು? ಉಸಿರು ಅಲ್ವಾ? ಪ್ರಾಣ ಅಂದರೆ ಉಸಿರು, ಯಮ ಅಂದರೆ ವಶಪಡಿಸ್ಕೊಳ್ಳೋದು ಅಂತ. ಈಗ ನಮ್ಮ ಉಸಿರಾಟವನ್ನು ನಮಗೆ ಹೇಗೆ ಬೇಕೋ ಹಾಗೆ ನಾವು ವಶಪಡಿಸ್ಕೊಳ್ಳೋದು ಅಂತ. ಪ್ರಾಣಾಯಾಮದಲ್ಲಿ ಅಷ್ಟು ಶಕ್ತಿ ಇದೆ. ಉಸಿರಾಟವನ್ನು ಸರಿಯಾದ ಕ್ರಮದಲ್ಲಿ ಮಾಡೋದು ಕಲ್ತ್ವಿ ಅಂದರೆ ನಾವು ಯಾವ ಹಾಸ್ಪಿಟಲ್ಗೆ ಹೋಗ್ಬೇಕಾಗಿಲ್ಲ, ಯಾವ ಇದಕ್ಕೂ ಹೋಗ್ಬೇಕಾಗಿಲ್ಲ. ಎಲ್ಲವೂ ಸರಿ ಹೋಗುತ್ತೆ. ಅದರಲ್ಲಿ ರಿಲೇಷನ್ಶಿಪ್ ಸರಿ ಹೋಗುತ್ತೆ, ಆರೋಗ್ಯ ಸರಿ ಹೋಗುತ್ತೆ, ಹಣಕಾಸಿನ ಸ್ಥಿತಿ ಸರಿ ಹೋಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ, ದೇಹ ಆರಾಮಾಗಿರುತ್ತೆ. ಸೊ ಇಷ್ಟೆಲ್ಲ ಇರುವಂಥ ಪ್ರಾಣಾಯಾಮ ಮತ್ತು ಫಿಸಿಕಲ್ ಎಕ್ಸಸೈಸನ್ನು ನಾವು ಯಾಕೆ ಮಾಡಬಾರ್ದು ಅಲ್ವಾ? ಸೊ ಈಗ ಮುಂದಿನ ಪ್ರಾಣಾಯಾಮ ಉಜ್ಜಯಿ ಪ್ರಾಣಾಯಾಮ. ಒನ್ ಆಫ್ ದಿ ಮೈ ಫೇವ್ರೇಟ್ ಪ್ರಾಣಾಯಾಮ ಇದು. ನನಗೆ ತುಂಬ ಇಷ್ಟ. ಇದು ತಲೆ ಗಿರ್ರ ಅನ್ಸುತ್ತೆ ಇದನ್ನು ಮಾಡಿದ್ರೆ. ನನಗೆ ಸಖತ್ ಎಫೆಕ್ಟಿವ್ ಪ್ರಾಣಾಯಾಮ ಇದು ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ಮಾಡೋದು ಅಂತ. ಈಗ ಕಪಾಲಭಾತಿ ಮುಗ್ದಿರೋರು, ರಿಲ್ಯಾಕ್ಸ್ ಆಗಿರೋರು 1 ರೌಂಡು ದೀರ್ಘವಾಗಿ, ಈಗ ಆಲ್ರೆಡಿ ಎಲ್ಲರಿಗೂ 2 ನಾಡಿ ಓಪನ್ ಆಗಿರುತ್ತೆ. ಬೆಳಿಗ್ಗೆ ಎದ್ದಾಗ ನಿಮಗೆ ಯಾವ್ದಾದ್ರು 1 ನಾಡಿ ಓಪನ್ ಇರುತ್ತೆ ಅಲ್ವಾ? 1 ನಾಡಿ ಅಂದರೆ
ಸೂರ್ಯನಾಡಿ ಅಥವಾ ಚಂದ್ರನಾಡಿ. ಒಂದು ಬಲಗಡೆ ಉಸಿರಾಡ್ತಿರ್ತೀರಾ, ಇಲ್ಲ ಎಡಗಡೆ ಉಸಿರಾಡ್ತಿರ್ತೀರಾ. ನೀವು ಭಸ್ತ್ರಿಕಾ ಮಾಡಿ ಕಪಾಲಭಾತಿ ಮಾಡಿದ್ಮೇಲೆ ನಿಮ್ಮ ಎರಡೂ ಇದು ಓಪನ್ ಆಗುತ್ತೆ. ಅವಾಗ ನಿಮ್ಗೇನಾಗುತ್ತೆ, ಆ ಒಂದು ನಲ್ಲಿನಲ್ಲಿ ನೀರು ಬಂದರೆ ಬೇಗ, ಎಷ್ಟು ಬೇಗ ಕೊಡ ತುಂಬುತ್ತೆ. ಅದೇ ಎರಡು ನಲ್ಲಿ ಆನ್ ಮಾಡಿ ನಾವು ಒಂದು ಬಕೆಟೋ ಕೊಡನ ಇಟ್ಟಾಗ ಏನು ಮಾಡುತ್ತೆ, ಕಮ್ಮಿ ಟೈಮಲ್ಲಿ ಇನ್ನೂ ಜಾಸ್ತಿ ಬೇಗ ತುಂಬುತ್ತೆ ಅಲ್ವಾ. ಅದೇ ಥರ ನಮ್ಮ ದೇಹಕ್ಕೂ ಕೂಡ ಇದೆರಡು ಓಪನ್ ಆದ ಅಟ್ ಎ ಟೈಮ್ ಎರಡು ಓಪನ್ ಆದಾಗ ನಮಗೆ ಆಕ್ಸಿಜನ್ ಲೆವೆಲ್, ಉಸಿರಾಟ ಚೆನ್ನಾಗಿ ಮಾಡ್ತೀವಿ. ಒಳಗಡೆ ಏನೇನಿದೆ ಅಲ್ಲ, ಜಾಸ್ತಿ ಉಸಿರು ತಗೊಂಡಾಗ ಆಮ್ಲಜನಕ ಬಾಡಿನಲ್ಲಿ ಜಾಸ್ತಿ ಹೋದಾಗ ಏನಾಗುತ್ತೆ, ನಮಗೆ ಬಾಡಿ ಡಿಟಾಕ್ಸ್ ಆಗುತ್ತೆ. ಬಾಡಿನಲ್ಲಿರುವಂಥ ಎಲ್ಲ ಕಲ್ಮಶಗಳು ಹೋಗುತ್ತೆ ನಮ್ಮದು ಅಲ್ವಾ. ಸೊ ಹಾಗಾಗಿ ಉಜ್ಜಯಿ ಪ್ರಾಣಾಯಾಮ, ಮೂಗಿಂದ ದೀರ್ಘವಾಗಿ ಉಸಿರನ್ನು ತಗೊಂಡು ಎದೆಯ ಮುಖಾಂತರ ತಗೊಂಡೋಗಿ ಹೊಟ್ಟೆಯಲ್ಲಿ ನಾಭಿನಲ್ಲಿ ಉಸಿರನ್ನ ನಿಲ್ಲಿಸಿ ಇಡಬೇಕು. ಅಂದರೆ ಹೊಟ್ಟೆ ಊದ್ಕೋಬೇಕು ಬಲೂನ್ ಥರ. ನಾವು ಎಷ್ಟೋ ಸಾಧ್ಯವೋ ನಮಗೆ, ನಮ್ಮ ಕೆಪಾಸಿಟಿ ಮೇಲೆ. ನಾನು ರಿಲೀಫ್ ಅಂತ ಅನ್ನೋವರೆಗೂ ಕಾಯಕ್ಕೆ ಹೋಗಬೇಡಿ. ನಿಮಗೆ ಕಷ್ಟ ಆಗ್ತಾ ಇದೆ ಅಂತಂದರೆ ಬಿಟ್ಬಿಡಿ. ಬಾಯಿಯ ಮುಖಾಂತರ ಉಸಿರನ್ನ ಬಿಡಬೇಕು. ದೀರ್ಘವಾಗಿ ಮೂಗಿನ ಮುಖಾಂತರ ಉಸಿರನ್ನ ತಗೋಬೇಕು. ನಾಭಿಯಲ್ಲಿ ನಿಲ್ಲಿಸ್ಬೇಕು ಅಂದರೆ ಹೊಟ್ಟೆ ಊದ್ಕೋಬೇಕು. ನಿಮ್ಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಸಾಧ್ಯವಾದಷ್ಟು ಉಸಿರನ್ನ ಹಿಡಿದಿಟ್ಕೋಬೇಕು. ಹೊಟ್ಟೆಯಲ್ಲಿ ಉಸಿರನ್ನ ಹಿಡಿದಿಟ್ಕೊಳ್ಳೋದು, ನಾಭಿಯಲ್ಲಿ ಉಸಿರನ್ನ ಪ್ರಾಣಶಕ್ತಿಯನ್ನು ಹಿಡಿದಿಟ್ಕೊಳ್ಳೋದು ಅಂತಾರೆ. ಅದನ್ನ ನಿಮ್ಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಉಸಿರು ಕಟ್ಟಿ ಕೂತ್ಕೊಳ್ಳಿ. ಕಷ್ಟ ಆಗ್ತಾ ಇದೆ ಅಂದಾಗ ಬಾಯಿ ಮುಖಾಂತರ ಉಸಿರನ್ನ ಹೊರ ಹಾಕಿ. ಓಕೆನಾ. ಸ್ಟಾರ್ಟ್. ಇನ್ಹೇಲ್ ತಗೊಳ್ಳಿ, ದೀರ್ಘವಾದ ಉಸಿರನ್ನ ತಗೊಳ್ಳಿ. ಹೋಲ್ಡ್ ಮಾಡಿ, ಸಾಧ್ಯವಾದಷ್ಟು ಹೋಲ್ಡ್ ಮಾಡಿ. ಕಷ್ಟ ಆಗ್ತಾ ಇದೆ, ಎದೆ ಬಡಿತ ಜಾಸ್ತಿ ಆಗ್ತಾ ಇದೆ, ತಲೆ ಎಲ್ಲ ಒಂಥರ, ಇಲ್ಲೆಲ್ಲ ನಿಮಗೆ ಅದು ಸೆನ್ಸ್ ಆಗುತ್ತೆ, ಉಸಿರು ಇಟ್ಕೊಂಡಿರೋದು ಸೆನ್ಸ್ ಆಗುತ್ತೆ. ಇದು ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ನಿಮ್ಮ ನರನಾಡಿಗಳೆಲ್ಲ ಆಕ್ಟಿವ್ ಆಗುತ್ತೆ, ರಕ್ತ ಸಂಚಾರ ಚೆನ್ನಾಗಾಗುತ್ತೆ, ಸಣ್ಣ ಸಣ್ಣ ಬ್ಲಾಕೇಜಸ್ ಇದ್ದರೆ ರಿಮೂವ್ ಆಗುತ್ತೆ. ಸೊ ಚೆನ್ನಾಗಿ ಬಾಡಿಗೆ ಏನಂತಾರೆ ಎನರ್ಜಿ ಬರುತ್ತೆ. ಆಯಿತಾ. ಆಗ್ತಾ ಇಲ್ಲ ನನಗೆ, ಉಸಿರು ಕಟ್ಟಕ್ಕೆ ಕಷ್ಟ ಅನ್ನಿಸ್ತಿದೆ ಅಂತ ಅಂದಾಗ ಬಾಯಿ ಮುಖಾಂತರ ಉಸಿರನ್ನ ಬಿಟ್ಬಿಡಿ. ಎಸ್, ಇದು 5 ಬಾರಿ ಮಾಡಬೇಕು. 1 ಬಾರಿ ಆಗಿದೆ, ಈಗ 2ನೇ ಬಾರಿ ಶುರು ಮಾಡೋಣ. ಎಸ್, ಇನ್ಹೇಲ್ ಉಸಿರನ್ನ ತಗೊಳ್ಳಿ ದೀರ್ಘವಾಗಿ. ಎಸ್, ಕಮಾನ್, ಹೋಲ್ಡ್ ಇಟ್, ಹೋಲ್ಡ್ ಹಿಡೀರಿ. ನಾಭಿಯಲ್ಲಿ ಪ್ರಾಣಶಕ್ತಿಯನ್ನು ಇಟ್ಕೊಳ್ಳಿ. ಎಸ್, ಹೋಲ್ಡ್ ಇಟ್. ಫೀಲ್ ಮಾಡಿ, ನಿಮ್ಗೆ ಏನು ಅನ್ನಿಸ್ತಾ ಇದೆ ಫೀಲ್ ಮಾಡಿ. ಹೊಟ್ಟೆ ಊದ್ಕೊಂಡಿದೆ, ಎದೆ ಬಡಿತ ಜಾಸ್ತಿ ಆಗ್ತಾ ಇದೆ, ನರನಾಡಿಗಳೆಲ್ಲ ಓಪನ್ ಆಗಿದೆ ಅನ್ನಿಸ್ತಾ ಇರುತ್ತೆ. ಮತ್ತೆ ತಲೆ ಹಿಂಭಾಗ ಕೂಡ ಸ್ವಲ್ಪ ನಿಮಗೆ ಅದು ಆಕ್ಷನ್ ಆದಂಗೆ ಅನಿಸುತ್ತೆ. ಆಮೇಲೆ ತಲೆ ಕೂಡ ನಿಮಗೆ ಸ್ವಲ್ಪ ಏನೋ ಓಪನ್ ಆಗ್ತಾ ಇದೆ, ಮೈಂಡಲ್ಲಿ ಏನೋ ಓಪನ್ ಆಗ್ತಿದೆ ಅನಿಸುತ್ತೆ ನಿಮಗೆ. ಅಷ್ಟೊತ್ತು ಉಸಿರು ಹಿಡಿದಿಟ್ಕೋಬೇಕು. ಕಣ್ಣೆಲ್ಲ ಒಂಥರ ಮಂಜಾದಂಗೆ ಅನಿಸುತ್ತೆ. ಅಷ್ಟೊತ್ತಾದ್ಮೇಲೆ ಏನು ಮಾಡಿ, ನಿಧಾನವಾಗಿ ಉಸಿರನ್ನ ಬಾಯಿಯ ಮುಖಾಂತರ ಹೊರ ಹಾಕಿ. ಈಗ ಇದನ್ನ ಮಾಡ್ಬೇಕಾದ್ರೆ ಕೂಡ ಉಸಿರು ತಗೋಬೇಕಾದ್ರೆ ಐ ಆಮ್ ಹೀಲಿಂಗ್ ಅಂತೇಳಿ ನೀವು ಹೀಲ್ ಆಗ್ತಾ ಇದ್ದೀರಾ. ಒಳಗಡೆ ಎಲ್ಲ ಆರ್ಗಾನ್ಸು ತಾನೇ ರಿಪೇರಿ ಆಗ್ತಾ ಇದೆ ಅಂತ, ನನ್ನ ದೇಹ ತುಂಬ ಚೆನ್ನಾಗಾಗ್ತಿದೆ ಅಂತ ಪಾಸಿಟಿವ್ ಅಲ್ಲಿ ಉಸಿರನ್ನ ತಗೋಬೇಕು. ಉಸಿರು ಬಿಡ್ಬೇಕಾದ್ರೆ ಐ ಆಮ್ ರಿಲೀಫ್, ನಾನು ಹೀಲ್ ಆಗಿದ್ದೀನಿ. ನನ್ನ ಮನಸ್ಸಲ್ಲಿ ಮತ್ತು ದೇಹದಲ್ಲಿರುವಂಥ ಎಲ್ಲ ದುಷ್ಟಶಕ್ತಿಗಳು, ಕೆಟ್ಟ ಶಕ್ತಿಗಳು ಹೀಲ್ ಆಗಿ ಹೋಗ್ತಾ ಇದೆ ಅಂತೇಳಿ ಕಲ್ಪನೆನ ಮಾಡ್ಕೊಂಡು ಉಸಿರು ಬಿಡ್ಬೇಕಾದ್ರೆ ಕೆಟ್ಟ ಆಲೋಚನೆಗಳೇನಿದೆ ಅದೆಲ್ಲ ಹೋಗ್ತಾ ಇದೆ ಅಂತ ಅನ್ಕೊಂಡು ಬಿಡಬೇಕು. ಓಕೆನಾ. ಈಗ ಎಷ್ಟು 2 ಬಾರಿ ಆಯಿತು, 3ನೇ ಬಾರಿ ಮಾಡೋಣ. ಎಸ್, ಇನ್ಹೇಲ್ ತಗೊಳ್ಳಿ ಉಸಿರನ್ನ, ದೀರ್ಘವಾದ ಉಸಿರನ್ನ ತಗೊಳ್ಳಿ. ಎಸ್, ಕಮಾನ್. ಬಾಯಿ ಮುಖಾಂತರ ಉಸಿರನ್ನ ಬಿಡಿ. 4ನೇ ಬಾರಿ ತಗೊಳ್ಳೋಣ. ಎಸ್, ಇನ್ಹೇಲ್ ಉಸಿರನ್ನ ತಗೊಳ್ಳಿ. ಎಸ್, ಕಮಾನ್. ಇನ್ಹೇಲ್ ದೀರ್ಘವಾದ ಉಸಿರನ್ನ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಬಿಡಿ. ಓಕೆ. ನಿಮ್ಮ ಹೆಸರು ಬರ್ತಾ ಇರ್ಲಿಲ್ವಲ್ಲ, ಅದಕ್ಕೆ ಕೇಳಿದೆ. ಓಕೆ, ಡನ್. ಈಗ ಕೊನೆಯ ಬಾರಿ ಮಾಡೋಣ.
5ನೇ ಬಾರಿ ಉಜ್ಜಯಿ ಪ್ರಾಣಾಯಾಮವನ್ನ ಮಾಡ್ತಾ ಇದ್ದೀವಿ. ಎಸ್, ಇನ್ಹೇಲ್, ಉಸಿರನ್ನ ತಗೊಳ್ಳಿ, ದೀರ್ಘವಾದ ಉಸಿರನ್ನ ತಗೊಳ್ಳಿ. ಬಾಯಿಯ ಮುಖಾಂತರ ಬಿಡಿ. ಈಗ ರಿಲ್ಯಾಕ್ಸ್, ಆರಾಮವಾಗಿ ರಿಲ್ಯಾಕ್ಸ್ ಮಾಡಿ, ರಿಲ್ಯಾಕ್ಸ್ ಮಾಡಿ, ರಿಲ್ಯಾಕ್ಸ್, 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 ರಿಲ್ಯಾಕ್ಸ್. ಈಗ ನಿಧಾನವಾಗಿ ದೀರ್ಘವಾದ 3 ಬಾರಿ ಉಸಿರಾಟವನ್ನ ಮಾಡ್ತಾ ರಿಲ್ಯಾಕ್ಸ್ ಮಾಡೋಣ. ಬಾಡಿ ರಿಲ್ಯಾಕ್ಸ್ ಆಗಿದೆ ಅಂದಮೇಲೆ ನೆಕ್ಸ್ಟ್ ಪ್ರಾಣಾಯಾಮವನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಈಗ ರಿಲ್ಯಾಕ್ಸ್ ಆಗಿದ್ದೀರಾ, ಆರಾಮಾಗಿದ್ದೀರಾ. ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಳ್ಳಿ, ಬೆನ್ನು ಮತ್ತೆ ಕುತ್ತಿಗೆ ನೇರ ಮಾಡಿ ಕೂತ್ಕೊಳ್ಳಿ. ಈಗ ಭ್ರಾಮರಿ ಪ್ರಾಣಾಯಾಮವನ್ನ ಶುರು ಮಾಡೋಣ. ಭ್ರಾಮರಿ ಭ್ರಾಮರಿ ಅಂದ್ರೆ ನೋಡಿ, ಕಿವಿಯ ಈಗ ಮುಂದೆಗಡೆ ಒಂದು ಸಣ್ಣ ಪಾರ್ಟ್ ಇದೆಯಲ್ಲ, ಅದರ ಸಹಾಯದಿಂದ ಕಿವಿಯನ್ನ ಬಂದ್ ಮಾಡಬೇಕು 2 ಸೈಡು. ಮತ್ತೆ ಮಿಕ್ಕಿದ 4 ಬೆರಳುಗಳಿಂದ ಕಣ್ಣಿನ ರೆಪ್ಪೆ, ಕಣ್ಣಿನ ಹುಬ್ಬು, ಹಾಗೆ ಕೆಳಗೆ ಮತ್ತೆ ಮೇಲ್ತುಟಿ, ಕೆಳತುಟಿ, ಈಗ ಇಷ್ಟನ್ನು ಫೇಸ್ ಅನ್ನ ಕವರ್ ಮಾಡಬೇಕು. ದೀರ್ಘವಾಗಿ ಉಸಿರನ್ನ ತಗೋಬೇಕು. ಉಸಿರು ಬಿಡುವಾಗ ಮಕಾರವನ್ನ ದುಂಬಿಯಾಗಿ ನಾದವನ್ನ ಮಾಡಬೇಕು. ನಾನೊಮ್ಮೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಇದನ್ನ ಬಂದ್ ಮಾಡಿ ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ಇದನ್ನ ತಗೊಂಡು ಮಕಾರವನ್ನ ಬಿಡ್ಬೇಕು. ಎಸ್, ಕಮಾನ್, ಇನ್ಹೇಲ್ ತಗೊಳ್ಳಿ, ಉಸಿರನ್ನ ತಗೊಳ್ಳಿ. ಇದು ಕೂಡ 5 ಬಾರಿ ಮಾಡಬೇಕು. ಭ್ರಮರಿಯನ್ನ ಕೂಡ 5 ಬಾರಿ ಮಾಡಬೇಕು. ಯಾರ್ದೆಲ್ಲ ಭ್ರಾಮರಿ ಮುಗ್ದಿದೆ ಅವರು ರಿಲ್ಯಾಕ್ಸ್ ಮಾಡಿ 3 ಬಾರಿ ದೀರ್ಘವಾದ ಉಸಿರಾಟವನ್ನ ಮಾಡಿ ನಂತರ ನಾಡಿ ಶೋಧನವನ್ನ ಮಾಡೋಣ. ನಾಡಿ ಶೋಧನ ಅಂದ್ರೆ ನೋಡಿ, ನಿಮ್ಮ ಕೈಯಲ್ಲಿರುವಂತ ಫಸ್ಟ್ 2 ಬೆರಳನ್ನ ಮಡಚಿ, ಆಮೇಲೆ ಹೆಬ್ಬೆರಳಿನ ಸಹಾಯದಿಂದ ಬಲಮೂಗಿನ ಹೊಳ್ಳೆನ ಮುಚ್ಚೋದು, ಇನ್ನು ಮಿಕ್ಕಿದ 2 ಬೆರಳಿನ ಸಹಾಯದಿಂದ ಎಡಮೂಗಿನ ಹೊಳ್ಳೆನ ಮುಚ್ಚಬೇಕು. ಬೇಕಂತವ್ರು ಈಗ ಆಜ್ಞಾ ಚಕ್ರದ ಮೇಲೆ ಕೂಡ ಇಟ್ಕೋಬಹುದು.
ಈ ಥರ ಕೂಡ ಮಾಡ್ಬೋದು. ಫಸ್ಟಿಗೆ ಎಡಗಡೆಯಿಂದ ಶುರು ಮಾಡಿ, ಎಡಗಡೆಯಿಂದ ಉಸಿರನ್ನು ತಗೊಂಡು ದೀರ್ಘವಾಗಿ ಬಲಗಡೆಯಿಂದ ಉಸಿರನ್ನು ಬಿಡಬೇಕು. ಬಲಗಡೆಯಿಂದ ಉಸಿರನ್ನು ತಗೊಂಡು ಎಡಗಡೆಯಿಂದ ಬಿಡಬೇಕು. ಮೂಗಿನ ಬೆರಳಿನ ಸಹಾಯದಿಂದ ಮೂಗಿನ ಹೊಳ್ಳೆಗಳನ್ನು ಮುಚ್ಚೋದು. ಇದು 5 ಬಾರಿ, 7 ಬಾರಿ, 9 ಬಾರಿ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಾರಿ ಮಾಡಿ. ಆಮೇಲೆ ರಿಲ್ಯಾಕ್ಸ್ ಮಾಡಿ ಮ್ಯಾನಿಫೆಸ್ಟೇಷನನ್ನು ಮಾಡೋಣ, ಅಫರ್ಮೇಷನನ್ನು ಹೇಳೋಣ ಆಮೇಲೆ. ಓಕೆನಾ? ಈಗ ಸ್ಟಾರ್ಟ್ ಮಾಡಿ. ಇನ್ಹೇಲ್, ನಾಡಿ ಶೋಧನವನ್ನು ಮಾಡೋಣ. ಹಾಗೆ ಕೈಯನ್ನು ಯಾವುದೋ ಮುದ್ರೆ ಹಾಕೊಳ್ಳಿ. ಈ ರೀತಿ 5 ಬಾರಿ ಮಾಡಿ, ಇಲ್ಲ 7 ಬಾರಿ, ಇಲ್ಲ 9 ಬಾರಿ ಮಾಡಿ. ಚಕ್ರ ಸಾಧನದ ಮೆಡಿಟೇಷನ್ ಮಾಡುವಾಗ 7 ಬಾರಿ ಹೇಳ್ತಾರೆ, ಅದನ್ನು ಕೂಡ ಅಲ್ಲಿ ಮಾಡ್ತೀರಾ. ಸೊ ಹಾಗಾಗಿ ಇಲ್ಲೂ ಕೂಡ ನಿಮ್ಗೆ ಎಷ್ಟು ಸಮಯ ಇದೆ ಆದಷ್ಟು ಈ ಟೈಮನ್ನು ವೇಸ್ಟ್ ಮಾಡಬೇಡಿ. ನಾನು ಮಾತಾಡ್ತಾ ಇರ್ತೀನಿ, ಬಟ್ ನೀವು ನಿಮ್ಮ ಕೆಲಸವನ್ನು ಮಾಡ್ತಾ ಇರಿ. ಮಾತು ಕೇಳಿಸ್ಕೊತಾನೆ ನಿಮ್ಮ ಕೆಲಸವನ್ನು ಮಾಡಿ. 1 ರೌಂಡ್ ಎಕ್ಸ್ಟ್ರಾ, 2 ರೌಂಡ್ ಎಕ್ಸ್ಟ್ರಾ ಆದಷ್ಟು ಜಾಸ್ತಿ ಮಾಡಿ ಇಲ್ಲಿ. ಆಮೇಲೆ ನಿಮಗೆ ಮತ್ತೆ ಅದಕ್ಕೋಸ್ಕರ ಕೂತ್ಕೊಳ್ಳೋಂಥ ಪ್ರಮೇಯ ಇರೋದಿಲ್ಲ. ಸೊ ಹಾಗಾಗಿ ಇಲ್ಲೇ ಕಂಪ್ಲೀಟ್ ಮಾಡಿ. ಆದಷ್ಟು 20 ನಿಮಿಷ ಮಾಡಿದ್ರೆ ಈಸ್ ವೆರಿ ಗುಡ್ ಟೈಮ್. 20 ನಿಮಿಷ ನಾವು ಎಲ್ಲ ಒಂದು 5-6 ಪ್ರಾಣಾಯಾಮವನ್ನು ಮಾಡಿದ್ದೀವಿ ಅಂತಂದರೆ, ಪ್ರತಿಯೊಂದು ಪ್ರಾಣಾಯಾಮ ಒಂದು 5-5 ನಿಮಿಷ ಮಾಡಿದ್ದೀವಿ ಅಂದರೆ ತುಂಬ ನಮಗೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ನಾನಿಲ್ಲಿ ಹತ್ತತ್ರ 20 ನಿಮಿಷದವರೆಗೂ ಇಲ್ಲೇ ಆಗುತ್ತೆ ನಮ್ಮದು ಎಲ್ಲ ಮುಗಿಯೋವಾಗ. ಸೊ ಹಾಗಾಗಿ ಇಲ್ಲೇ ಮುಗಿಸ್ಕೊಂಬಿಡಿ ಸಾಧ್ಯವಾದಷ್ಟು. ಓಕೆನಾ? ಈಗ ಯಾರೆಲ್ಲ ಅನುಲೋಮ ವಿಲೋಮ ಇನ್ನು 1 ನಿಮಿಷ ಇದೆ, ಆರಾಮಾಗಿ ಮಾಡಿ. 5 ರೌಂಡ್ ಮಾಡಿ, 7 ರೌಂಡು, 9 ರೌಂಡ್, ನಿಮ್ಗೆ ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ರೌಂಡ್ ಮಾಡಿ. ಆಮೇಲಿಂದ ಮ್ಯಾನಿಫೆಸ್ಟೇಷನ್ ಅಫರ್ಮೇಷನ್ ಅನ್ನು ಓದೋಣ. ಓಂ ಮಾಡಿಸ್ಬೇಕಲ್ಲ? ಓಂ ಮಾಡಿಸ್ತೀನಿ. ಯಾರ್ದೆಲ್ಲ ಕಂಪ್ಲೀಟ್ ಆಗಿದೆ, ಇನ್ನೊಂದು ರೌಂಡ್ ಏನಾದ್ರು ಇದ್ದರೆ, ಯಾರು 3-4 ರೌಂಡ್ ಇದ್ದರೆ ಅವ್ರು ಮಾಡಿಬಿಡ್ಲಿ ಅಂತ ಇನ್ನೊಂದು ರೌಂಡ್ ಮಾಡೋಕ್ಕೆ. ಇದು ಮಾಡ್ಬೇಕಾದ್ರೆ ಕಣ್ಣನ್ನು ಮುಚ್ಚಿಕೊಂಡು ಮಾಡಿ. ಈಗ ಆಕಾರ, ಉಕಾರ, ಮಕಾರ ಮತ್ತು ಓಂಕಾರನ ಹೇಳೋಣ, ಇಲ್ಲ ಓಂಕಾರವನ್ನು ಹೇಳೋಣ. ಕಣ್ಣುಗಳನ್ನು ಮುಚ್ಚಿ, ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಲಿ, ಬೆಂಡಾಗಿ ಕೂತ್ಕೋಬೇಡಿ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೇರವಾಗಿ ಕೂತ್ಕೊಳ್ಳಿ. ಈಗ ಓಂಕಾರವನ್ನು ಹೇಳೋಣ, ಅದಾದಮೇಲೆ ಅಫರ್ಮೇಷನ್ ಹೇಳ್ತೀವಿ. ಓಕೆ, ಕಣ್ಣುಗಳನ್ನು ಆರಾಮಾಗಿ ಬಂದ್ ಮಾಡಬೇಕು, ಕಣ್ಣುಗಳನ್ನು ಮುಚ್ಚಿ ಕೂತ್ಕೋಬೇಕು, ರಿಲ್ಯಾಕ್ಸ್ಡ್ ಆಗಿರಬೇಕು. 3 ಬಾರಿ ದೀರ್ಘವಾಗಿ ಉಸಿರನ್ನು ತಗೊಂಡು ಬಿಡಿ. ಈಗ ಓಂಕಾರವನ್ನು ಹೇಳೋಣ. ಸ್ಟಾರ್ಟ್. ಉಸಿರನ್ನು ತಗೊಳ್ಳಿ, ಇನ್ಹೇಲ್, ಉಸಿರು ಬಿಡ್ತಾ ಓಂಕಾರವನ್ನು ಹೇಳೋಣ. ಓ ಇದು ಹೇಳ್ಬೇಕಾದ್ರೆ ಸಾಧ್ಯವಾದಷ್ಟು ನಿಮ್ಮ ಗಮನ ಹಣೆಯ ಮಧ್ಯಭಾಗದಲ್ಲಿ ಬರಲಿ. ನಿಮ್ಮ ಗಮನ 2 ಭ್ರೂ ಮಧ್ಯ ರೇಖೆ ಅಂತಿದೆ, 2 ಹುಬ್ಬುಗಳ ಮಧ್ಯೆ ನಿಮ್ಮ ಗಮನವನ್ನು ಹರಿಸಿ ಓಂಕಾರವನ್ನು ಉಚ್ಚಾರಣೆ ಮಾಡಿ. ಎಸ್, ಇನ್ನೊಮ್ಮೆ ದೀರ್ಘವಾದ ಉಸಿರನ್ನು ತಗೊಳ್ಳಿ. ಇನ್ನೊಮ್ಮೆ ದೀರ್ಘವಾದ ಉಸಿರನ್ನು ತಗೊಳ್ಳಿ, ಓಂಕಾರವನ್ನು ಹೇಳಿ. ಎಸ್, ರಿಲ್ಯಾಕ್ಸ್, ಆರಾಮಾಗಿ ಕೂತ್ಕೊಳ್ಳಿ. ಯಾವುದೇ ಥರದ ಟೆನ್ಷನ್ನು, ದೇಹದಲ್ಲಿ ಬಿಗಿತನ ಬೇಡ. ಆರಾಮವಾಗಿ ಖುಷಿಯಾಗಿ ಮುಖದಲ್ಲಿ ಮುಗುಳು ನಗೆ, ಹಸನ್ಮುಖರಾಗಿರಿ, ಕಿರುನಗೆ ಇರಲಿ. ಈಗ ನೀವು ನಾನು ಹೇಳಿದ ಹಾಗೆ ನಿಮ್ಮನ್ನು ನೀವು ಒಂದು ಕಲ್ಪನೆ ಮಾಡ್ಕೋತಾ ಹೋಗಿ. ಈಗ ನೀವು
ಒಂದು ಸಮುದ್ರದ ಕಿನಾರೆಯಲ್ಲಿ ಅಂದರೆ ಸಮುದ್ರದ ದಡದಲ್ಲಿ ಕೂತಿದ್ದೀರಿ. ಸಮುದ್ರದ ನೀರಿನ ಅಲೆ ನಿಮಗೆ ಬಂದು ಹೊಡಿತಾ ಇದೆ. ಸಮುದ್ರದ ನೀರಿನ ಅಲೆ ಬಂದು ಹೊಡಿತಾ ಇದೆ. ಸೊ ಸೂರ್ಯ ಈಗಷ್ಟೇ ಉದಯಿಸ್ತಾ ಇದ್ದಾನೆ. ಸೂರ್ಯನ ಬಂಗಾರದ ಬಣ್ಣದ ಕಿರಣಗಳು ಕೂಡ ಬಂದು ನಿಮಗೆ ಎಳೆ ಬಿಸಿಲು ಅಂತಿರಲ್ಲ, ಆ ಥರ ಎಳೆ ಬಿಸಿಲು ಬಂದು ಬೀಳ್ತಾ ಇದೆ. ಅದೇ ರೀತಿ ನೀರಿನ ಮೇಲೆ ಬಂಗಾರದ ಬಣ್ಣದ ಲೈಟ್ ಕಿರಣಗಳು ಬೀಳ್ತಾ ಇದ್ದಾವೆ. ಸೊ ಭೂಮಿ ತುಂಬ ತಂಪಾಗಿದೆ. ನವಿರಾದ ಗಾಳಿ ಬೀಸ್ತಾ ಇದೆ, ತಣ್ಣನೆಯ ಗಾಳಿ ಬೀಸ್ತಾ ಇದೆ. ಖುಷಿಯಾಗಿದೆ ಮನಸ್ಸಿಗೆ. ನಿಮ್ಮನ್ನು ನೀವು ಕಲ್ಪನೆ ಮಾಡ್ಕೊಳ್ಳಿ, ತುಂಬ ಆನಂದಕರವಾಗಿದೆ, ತುಂಬ ಆನಂದಕರವಾಗಿದೆ. ತಂಪಾದ ಗಾಳಿ ಬೀಸ್ತಾ ಇದೆ, ಮನಸ್ಸು ಖುಷಿಯಾಗ್ತಾ ಇದೆ. ಈಗಷ್ಟೇ ಎಳೆಬಿಸಿಲು ಬರ್ತಾ ಇದೆ. ಸೂರ್ಯ ಪೂರ್ವದಲ್ಲಿ ಈಗಷ್ಟೇ ತನ್ನ ದರ್ಶನವನ್ನು ಮಾಡ್ತಾ ಇದ್ದಾನೆ, ಕೊಡ್ತಾ ಇದ್ದಾನೆ ನಿಮಗೆ. ಸೂರ್ಯನ ದರ್ಶನವನ್ನು ನೀವು ಮಾಡ್ತಾ ಇದ್ದೀರಿ. ವಾವ್, ಎಷ್ಟು ಒಳ್ಳೆ ಪ್ರಕೃತಿ ಸೌಂದರ್ಯವನ್ನು ಸವಿತಾ ಇದ್ದೀರಿ. ನೀರನ್ನು ನೋಡ್ತಾ ಇದ್ದೀರಿ. ಕಣ್ಣು ಹಾಯಿಸಿದಷ್ಟು ದೂರ ನೀರೇ ಕಾಣಿಸ್ತಾ ಇದೆ, ನೀರೇ ನೀರು. ಆ ಸಣ್ಣ ಸಣ್ಣ ಮರಳಿನ ಮೇಲೆ ನೀವು ಕೂತಿದ್ದೀರಿ ಅಥವಾ ಮಲಗಿದ್ದೀರಿ. ಫುಲ್ ರಿಲ್ಯಾಕ್ಸ್ ಬೇಕಂದ್ರೆ ಮಲ್ಕೊಳ್ಳಿ, ಇಲ್ಲ ಕೂತ್ಕೊಳ್ಳಿ. ಈಗ ಆ ಪ್ರಕೃತಿ ಸೌಂದರ್ಯವನ್ನು ಸವಿತಾ ಸವಿತಾ ನಾವು ನಮಗೆ ಬೇಕಾದಂಥ ಎಲ್ಲ ಆರೋಗ್ಯ, ಹಣಕಾಸು, ಸಂಬಂಧಗಳ ಆಕರ್ಷಣೆಯನ್ನು ಮಾಡೋಣ. ನಾನು ಹಣವನ್ನು ಆಕರ್ಷಿಸುವ ಶಕ್ತಿಯಾಗಿದ್ದೇನೆ. ನಾನು ಹೇಳುವ ಎಲ್ಲ ವಾಕ್ಯಗಳನ್ನು ನೀವು ಕಲ್ಪನೆ ಮಾಡ್ಕೊಳ್ಳಿ, ಇಲ್ಲ ನೀವು ಕೂಡ ನನ್ನ ಜೊತೆ ರಿಪೀಟ್ ಮಾಡಿ. ನಾನು ಹಣವನ್ನು ಆಕರ್ಷಿಸುವ ಶಕ್ತಿಯಾಗಿದ್ದೇನೆ. ನನ್ನ ಜೀವನಕ್ಕೆ ಪ್ರತಿದಿನ ಹೊಸ ಹೊಸ ಹಣದ ಅವಕಾಶಗಳು ಬರುತ್ತಿವೆ. ನನ್ನ ಜೀವನಕ್ಕೆ ಪ್ರತಿದಿನ ಹೊಸ ಹೊಸ ಹಣದ ಅವಕಾಶಗಳು ಬರುತ್ತಿವೆ. ಆರೋಗ್ಯ, ಪ್ರೀತಿ ಮತ್ತು ಐಶ್ವರ್ಯ ನನ್ನನ್ನು ಸುತ್ತುವರೆದಿದೆ. ಆರೋಗ್ಯ, ಪ್ರೀತಿ ಮತ್ತು ಐಶ್ವರ್ಯ ನನ್ನನ್ನು ಸುತ್ತುವರೆದಿದೆ. ನಾನು ಯೋಗ್ಯನಾಗಿದ್ದೇನೆ ಅಥವಾ ಯೋಗ್ಯಳಾಗಿದ್ದೇನೆ. ಆದ್ದರಿಂದ ಹಣ ನನ್ನ ಕಡೆ ಸುಲಭವಾಗಿ ಹರಿದು ಬರುತ್ತಿದೆ. ನನ್ನ ಮನಸ್ಸು ಸಮೃದ್ಧಿಯಿಂದ ತುಂಬಿದೆ. ನನ್ನ ಮನಸ್ಸು ಸಮೃದ್ಧಿಯಿಂದ ತುಂಬಿದೆ. ಆದ್ದರಿಂದ ನನ್ನ ಜೀವನವು ಸಮೃದ್ಧಿಯಾಗಿದೆ. ನನ್ನ ಮನಸ್ಸು ಸಮೃದ್ಧಿಯಿಂದ ತುಂಬಿದೆ. ಆದ್ದರಿಂದ ನನ್ನ ಜೀವನವು ಸಮೃದ್ಧಿಯಾಗಿದೆ. ನಾನು ಮಾಡುವ ಪ್ರತಿಯೊಂದು ಕೆಲಸವು ನನಗೆ ಹಣ ಮತ್ತು ಯಶಸ್ಸನ್ನು ತರುತ್ತದೆ. ನಾನು ಮಾಡುವ ಪ್ರತಿಯೊಂದು ಕೆಲಸವು ನನಗೆ ಹಣ ಮತ್ತು ಯಶಸ್ಸನ್ನು ತರುತ್ತದೆ. ಬ್ರಹ್ಮಾಂಡ ನನ್ನ ಪರವಾಗಿ ಕೆಲಸ ಮಾಡುತ್ತಿದೆ. ಬ್ರಹ್ಮಾಂಡ ನನ್ನ ಪರವಾಗಿ ಕೆಲಸ ಮಾಡುತ್ತಿದೆ. ಹಣ ನನ್ನ ಕಡೆ ಬರುತ್ತಿದೆ. ನಾನು ಶ್ರೀಮಂತ ಜೀವನಕ್ಕೆ ಅರ್ಹನಾಗಿದ್ದೇನೆ ಮತ್ತು ಅರ್ಹಳಾಗಿದ್ದೇನೆ. ನನ್ನ ಆದಾಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ನನ್ನ ಆದಾಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ನನ್ನ ಆರೋಗ್ಯ ಬಲವಾಗುತ್ತಿದೆ. ನನ್ನ ಮನಸ್ಸು ಶಾಂತವಾಗುತ್ತಿದೆ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚುತ್ತಿದೆ. ನನ್ನ ಆರೋಗ್ಯ ಬಲವಾಗುತ್ತಿದೆ. ನನ್ನ ಮನಸ್ಸು ಶಾಂತವಾಗಿದೆ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚುತ್ತಿದೆ. ನಾನು ಹಣವನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಮತ್ತು ಜಾಣ್ಮೆಯಿಂದ ಬಳಸುತ್ತೇನೆ. ನಾನು ಹಣವನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಮತ್ತು ಜಾಣ್ಮೆಯಿಂದ ಬಳಸುತ್ತೇನೆ. ನನ್ನ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಅಪಾರ ಐಶ್ವರ್ಯ ಹರಿದು ಬರುತ್ತಿದೆ. ನನ್ನ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಅಪಾರ ಐಶ್ವರ್ಯ ಹರಿದು ಬರುತ್ತಿದೆ. ನಾನು ಎಲ್ಲಿಗೆ ಹೋದರೂ ಅದೃಷ್ಟ ಮತ್ತು ಹಣ ನನ್ನನ್ನು ಹಿಂಬಾಲಿಸುತ್ತದೆ. ನಾನು ಎಲ್ಲಿಗೆ ಹೋದರೂ ಅದೃಷ್ಟ ಮತ್ತು ಹಣ ನನ್ನನ್ನು ಹಿಂಬಾಲಿಸುತ್ತದೆ. ನನ್ನ ಎನರ್ಜಿ ಹಣವನ್ನು ಮ್ಯಾಗ್ನೆಟ್ ಆಗಿ ಆಕರ್ಷಿಸುತ್ತಿದೆ.
ನನ್ನ ಎನರ್ಜಿ ಹಣವನ್ನು ಮ್ಯಾಗ್ನೆಟ್ ಆಗಿ ಆಕರ್ಷಿಸುತ್ತಿದೆ. ನಾನು ಫೈನಾನ್ಷಿಯಲಿ ಫ್ರೀ ಆಗುತ್ತಿರುವೆ. ನಾನು ಫೈನಾನ್ಷಿಯಲಿ ಫ್ರೀ ಆಗುತ್ತಿರುವೆ. ನನ್ನ ಕನಸುಗಳ ಜೀವನ ಈಗ ನನ್ನ ರಿಯಾಲಿಟಿ ಆಗುತ್ತಿದೆ. ನನ್ನ ಕನಸುಗಳ ಜೀವನ ಈಗ ನನ್ನ ರಿಯಾಲಿಟಿ ಆಗುತ್ತಿದೆ. ನಾನು ಕೋಟಿ ಕೋಟಿ ಅವಕಾಶಗಳನ್ನು ನನ್ನ ಜೀವನಕ್ಕೆ ಆಕರ್ಷಿಸುತ್ತಿದ್ದೇನೆ. ನಾನು ಕೋಟಿ ಕೋಟಿ ಅವಕಾಶಗಳನ್ನು ನನ್ನ ಜೀವನಕ್ಕೆ ಆಕರ್ಷಿಸುತ್ತಿದ್ದೇನೆ. ಆದ್ದರಿಂದ ದೇವರು ಮತ್ತು ಯೂನಿವರ್ಸ್ ನನ್ನ ಜೀವನಕ್ಕೆ ಅಬ್ಯಾಂಡೆನ್ಸ್ ಅನ್ನು ಕಳಿಸುತ್ತಿದ್ದಾರೆ. ದೇವರು ಮತ್ತು ಯೂನಿವರ್ಸ್ ನನ್ನ ಜೀವನಕ್ಕೆ ಅಬ್ಯಾಂಡೆನ್ಸ್ ಅನ್ನು ಕಳಿಸುತ್ತಿದ್ದಾರೆ. ನಾನು ಆರೋಗ್ಯವಾಗಿ ಸಂಪೂರ್ಣವಾಗಿ ಆರಾಮವಾಗಿ ಇದ್ದೇನೆ. ನನ್ನ ದೇಹ ನಾನು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನನಗೆ ಸಪೋರ್ಟ್ ಮಾಡ್ತಾ ಇದೆ. 5 ಗಂಟೆಗೆ ಏಳಬೇಕು ಅಂದರೆ ನನ್ನ ದೇಹ ನನಗೆ ಎದ್ದೇಳಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಮಾಡಬೇಕು ಅಂದರೆ ಕೂಡ ನನ್ನ ದೇಹ ನನಗೆ ಸ್ಪಂದಿಸ್ತಾ ಇದೆ. ನಾನು ತುಂಬ ಚೆನ್ನಾಗಿ ಆರೋಗ್ಯವಂತನಾಗಿ ಆರೋಗ್ಯವಂತಳಾಗಿ ಎಲ್ಲ ಕೆಲಸಗಳನ್ನು ಚೆನ್ನಾಗಿ ಮಾಡುವಂಥ ಶಕ್ತಿ ನನ್ನ ದೇಹಕ್ಕೆ ಬಂದಿದೆ. ನನ್ನ ದೇಹದಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಹೊಸ ಹೊಸ ಜೀವಕೋಶಗಳ ಉತ್ಪತ್ತಿಯಾಗುತ್ತಿದೆ. ಹಾಗೂ ನನಗೆ ರೋಗ ನಿರೋಧಕ ಶಕ್ತಿ ಇಮ್ಯುನಿಟಿ ಸಿಸ್ಟಮ್ ತುಂಬ ಚೆನ್ನಾಗಿ ಬಂದಿದೆ. ಆದ್ದರಿಂದ ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿ ಇದ್ದೇನೆ. ಹೊಸ ಚೈತನ್ಯ ನನ್ನ ಜೀವನದಲ್ಲಿ ತುಂಬಿದೆ. ನನ್ನ ಜೀವದಲ್ಲಿ ಹೊಸ ಚೈತನ್ಯ ತುಂಬುತ್ತಿದೆ. ನಾನು ಹೇಳಿದಾಗೆ ನಿಮ್ಮ ಬಾಡಿನಲ್ಲಿ ರಿಯಾಕ್ಟ್ ಆಗಬೇಕು. ನಿಮ್ಮ ದೇಹವನ್ನು ಸಂಪೂರ್ಣವಾಗಿ ನೀವು ಗಮನಿಸ್ತಾ ಇರಬೇಕು. ದೇಹಕ್ಕೆ ಹೊಸ ಚೈತನ್ಯ ಬಂದಿದೆ ಅಂದಾಗ ನಿಮ್ಮ ದೇಹದಲ್ಲಿ ಒಂದು ಹೊಸ ಕಂಪನ ಶುರುವಾಗಬೇಕು. ದೇಹ ಸ್ಪಂದಿಸ್ಬೇಕು ಅದಕ್ಕೆ. ಸೊ ಆ ಹೊಸ ಶಕ್ತಿಯನ್ನು ನೀವು ಅನುಭವ ಮಾಡಬೇಕು. ನಿಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆಗಳನ್ನು ನೀವು ಫೀಲ್ ಮಾಡಬೇಕು. ಓಕೆ, ನನ್ನ ದೇಹದಲ್ಲಿ ಹೊಸ ಶಕ್ತಿ ಒಂದು ಬಂದಿದೆ, ಹೊಸ ಚೈತನ್ಯ ಬಂದಿದೆ. ನನ್ನ ದೇಹ ಮಾಡುವ ಎಲ್ಲ ಕೆಲಸಗಳಿಗೆ ಸ್ಪಂದಿಸುತ್ತಿದೆ ಹಾಗೂ ಆರಾಮವಾಗಿ ಆಯಾಸವಿಲ್ಲದೆ ಕೆಲಸಗಳನ್ನು ಮಾಡಲು ಶಕ್ತಿವಂತ ದೇಹವಾಗಿದೆ. ಇಂಥ ಒಂದು ಅದ್ಭುತ ದೇಹವನ್ನು ನನಗೆ ಕೊಟ್ಟಿದ್ದಕ್ಕೆ ಯೂನಿವರ್ಸ್ಗೆ ಹಾಗೂ ದೇವರಿಗೆ ಹಾಗೂ ನಿಮ್ಮ ತಂದೆ ತಾಯಿಗಳಿಗೆ ಧನ್ಯವಾದಗಳನ್ನು ಹೇಳಿ. ಅದೇ ರೀತಿ ಮನಸ್ಸು ಕೂಡ ತುಂಬ ಆರಾಮವಾಗಿ ಯಾವುದೇ ಕಷ್ಟಕರ ಕೆಲಸ ಬಂದರೂ ಕೂಡ ಅಂಥ ಸಮಯ ಬಂದರೂ ಕೂಡ ಮನಸ್ಸು ಯಾವುದೇ ರೀತಿಯ ಕಷ್ಟಗಳನ್ನು ಪಡೆದೇ ನಿರಾಳವಾಗಿ ಅಭಿಪ್ರಾಯವನ್ನು ತಗೊಳ್ಳುವಂಥ ಶಕ್ತಿ ಮನಸ್ಸಿಗೆ ಬಂದಿದೆ. ತಾಳ್ಮೆ ಬಂದಿದೆ, ನನಗೆ ಸಹನೆ ಬಂದಿದೆ. ಯಾವುದನ್ನು ನಾನು ನೋಡಿ ಜೆಲೆಸ್ ಪಡುವುದಿಲ್ಲ. ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವಂಥ ಮನಸ್ಥಿತಿ ನನಗೆ ಬಂದಿದೆ. ಅದಕ್ಕಾಗಿ ನಾವು ಯೂನಿವರ್ಸ್ಗೆ ಮತ್ತು ದೇವರಿಗೆ ಧನ್ಯವಾದವನ್ನು ಹೇಳೋಣ. ಅದೇ ರೀತಿ ಮೆಂಟಲ್ ಹೆಲ್ತ್, ತಲೆ ಕೂಡ ತುಂಬ ಚುರುಕಾಗಿದೆ. ಎಲ್ಲ ಕೆಲಸಗಳನ್ನು ಮಾಡುವಂಥ ಶಕ್ತಿ ಬಂದಿದೆ. ಎಲ್ಲ ವಿಷಯಗಳನ್ನು ಗ್ರಹಿಸುವಂಥ ಶಕ್ತಿ ಬಂದಿದೆ. ಹಾಗೆ ನನಗೆ ಏನು ಬೇಕೋ ಅದನ್ನು ಮಾತ್ರ ತಗೊಂಡು ಬೇಡದಿರೋ ವಿಷಯಗಳ ಬಗ್ಗೆ ಚಿಂತೆ ಮಾಡದೆ ಇರುವಂಥ ಅರ್ಥ ಮಾಡಿಕೊಳ್ಳುವಂಥ ಬುದ್ಧಿಶಕ್ತಿ ನನಗೆ ಬಂದಿದೆ. ಹಾಗಾಗಿ ಐ ಆಮ್ ಥ್ಯಾಂಕ್ಫುಲ್ ಟು ಯೂನಿವರ್ಸ್ ಆ್ಯಂಡ್ ಗಾಡ್. ಇಷ್ಟನ್ನು ಹೇಳ್ತಾ, ನಿಮ್ಮ ಸಂಬಂಧಗಳು ತುಂಬ ಚೆನ್ನಾಗಿ ಆಗಿದೆ. ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆ ಆರೋಗ್ಯವಾಗಿ ಆರಾಮವಾಗಿ ಪ್ರೀತಿಯಿಂದ ಗೌರವದಿಂದ ನಿಮ್ಮನ್ನು ನಡೆಸ್ಕೋತಾ ಇದ್ದಾರೆ. ಹಾಗಾಗಿ ಅವರಿಗೆ ಕೂಡ ಚಿರಋಣಿಯಾಗಿದ್ದೀರಿ ಅಂತ ದೇವರಿಗೆ ಮತ್ತು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ, ಮತ್ತು ನಿಮ್ಮ ಮನೆಯವರಿಗೂ ಕೂಡ ಒಳ್ಳೆಯ ಆರೋಗ್ಯ, ಬುದ್ಧಿಶಕ್ತಿ, ಒಳ್ಳೆಯ ಮನಸ್ಸನ್ನು ಕೊಟ್ಟಿರೋದಕ್ಕೆ
ಅಂಥವರ ಪ್ರೀತಿ ವಿಶ್ವಾಸ ನನಗೆ ಸಿಗ್ತಾ ಇರೋದಕ್ಕೆ ಅವರೆಲ್ಲರಿಗೂ ಚೆನ್ನಾಗಿರ್ಲಿ ಅಂತ ವಿಶ್ ಮಾಡಿ. ಅದೇ ರೀತಿ ಹಣವನ್ನು ಇಷ್ಟು ದಿವಸ ನಾವು ತುಂಬಾ ಕೆಟ್ಟದಾಗಿ ಮಾತಾಡಿ, ಕೆಟ್ಟದಾಗಿ ಹೇಳಿ, ಹಣದ ಬಗ್ಗೆ ತುಚ್ಛವಾಗಿ ಮಾತಾಡಿ ನೋವನ್ನು ಉಂಟು ಮಾಡಿದ್ದೇವೆ. ಆ ನೋವಿಗೆ ಸಾರಿ ಕೇಳಬೇಕು. ಇನ್ನು ಮುಂದೆ ಹಣದ ವಿಷಯವಾಗಿ ಕೆಟ್ಟದಾಗಿ ಮಾತಾಡೋದಿಲ್ಲ. ಹಣವನ್ನ ಗೌರವಿಸ್ತೇನೆ, ಪ್ರೀತಿಯಿಂದ ಬಳಸ್ತೇನೆ, ಜಾಣ್ಮೆಯಿಂದ ಬಳಸ್ತೇನೆ, ಗೌರವಿಸ್ತೇನೆ, ಎಲ್ಲಂದ್ರಲ್ಲೇ ಬಿಸಾಡೋದಿಲ್ಲ, ಹೆಂಗಂದ್ರಂಗೆ ಕೊಡೋದಿಲ್ಲ. ಹಣದ ಬಗ್ಗೆ ಒಂದು ವಿಶೇಷವಾದ ಗೌರವವನ್ನು ಬೆಳೆಸಿಕೊಂಡಿದ್ದೇನೆ. ಹಾಗಾಗಿ ಹಣ ಪ್ರತಿದಿನ ನಾನು ಅಂದುಕೊಂಡದಕ್ಕಿಂತ ಜಾಸ್ತಿ ದುಪ್ಪಟ್ಟು, 4 ಪಟ್ಟು, 10 ಪಟ್ಟು ನನ್ನ ಬಳಿ ಬರ್ತಾ ಇದೆ. ಬರುವಂತ ಹಣಕ್ಕೆ ನಾನು ಕೃತಜ್ಞಳಾಗಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಜೀವನದಲ್ಲಿ ಹೀಗೆ ತುಂಬಾ ಬರ್ತಾ ಇರು, ನನ್ನ ಜೀವನದಲ್ಲಿ ಬಂದು ನನ್ನ ಜೀವನವನ್ನ ಬೆಳಗು, ಮತ್ತೆ ನಮ್ಮ ಮನೆಯಲ್ಲಿ ನಿಂತ ಮೇಲೆ ನಿನ್ನ ಅಭಿವೃದ್ಧಿ ಆಗ್ತಾ ಇದೆ ಅಂತೇಳಿ ಹಣಕ್ಕೆ ಕೂಡ ತುಂಬಾ ಪ್ರೀತಿಯಿಂದ ಮನಪೂರ್ವಕವಾದ ಕೃತಜ್ಞತೆಯನ್ನು ಹೇಳ್ತಾ, ಇಂಥ ಒಂದು ಅದ್ಭುತ ಜೀವನವನ್ನ ನನಗೆ ಕೊಟ್ಟಿರೋದಕ್ಕೆ ನಾನು ತುಂಬಾ ಥ್ಯಾಂಕ್ಫುಲ್ ಆಗಿದ್ದೀನಿ. ನನಗೆ ಒಳ್ಳೆಯ ಆರೋಗ್ಯ, ಐಶ್ವರ್ಯ, ಹಣ, ಅಂತಸ್ತು, ಯಶಸ್ಸು, ಒಳ್ಳೆಯ ಸಂಬಂಧ ಎಲ್ಲವನ್ನು ಕೊಟ್ಟಿರಕ್ಕಂತ ನಾನು ನೆಮ್ಮದಿಯಾದ ಜೀವನವನ್ನ ಕಂಡುಕೊಂಡಿದ್ದೇನೆ. ಹಾಗಾಗಿ ಇಂಥ ಒಂದು ಜೀವನವನ್ನ ಸೃಷ್ಟಿ ಮಾಡಿದ ಯೂನಿವರ್ಸ್ಗೆ ಹಾಗೂ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಮನಸ್ಸು ತುಂಬಾ ಖುಷಿ ಆಗ್ಬೇಕು ನಿಮ್ದು. ಇದೆಲ್ಲವನ್ನು ಹೇಳುವಾಗ ಮನಸ್ಸು ತುಂಬಿ ಬರಬೇಕು, ಸ್ಪಂದಿಸ್ಬೇಕು. ನೀವು ಈ ವಾಕ್ಯಗಳಿಗೆಲ್ಲ ಸ್ಪಂದಿಸ್ಬೇಕು, ಫೀಲ್ ಮಾಡಬೇಕು. ಇದೆಲ್ಲ ನಿಮ್ಮ ಜೀವನದಲ್ಲಿ ನಡೀತಾ ಇದೆ. ನಿಮ್ಮ ರಿಲೇಶನ್ಶಿಪ್ ಯಾರ್ಯಾರಿದ್ದಾರೆ, ಹೇಗೆ ನಿಮ್ ಜೊತೆ ಇದ್ದಾರೆ, ಫೀಲ್ ಮಾಡಿ. ಎಲ್ಲವನ್ನು ಫೀಲ್ ಮಾಡಿ. ಈಗ ನಿಮ್ಗೆ ಇಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಬಿಡುಗಡೆ ಆಗುತ್ತೆ. ಈಗ ನಿಧಾನವಾಗಿ ಸಹಜ ಸ್ಥಿತಿಗೆ ಬನ್ನಿ. ಸಮುದ್ರದ ಕಿನಾರೆಯಿಂದ, ಸಮುದ್ರದ ದಡದಿಂದ ಮನೆಗೆ ಬನ್ನಿ. ಸಹಜವಾಗಿ ಬನ್ನಿ. ಯಾವುದೇ ರೀತಿಯ ಆತಂಕಗಳಿಲ್ಲದೆ ಖುಷಿಯಾಗಿ ಮನೆಗೆ ಬಂದಿದ್ದೀರಿ. ಈಗ ಮನೆಯಲ್ಲಿ ನಮ್ಮ ತಂದೆ ತಾಯಿ, ಮಾತೃ ದೇವೋಭವ, ಪಿತೃ ದೇವೋಭವ, ಅತಿಥಿ ದೇವೋಭವ, ಆಚಾರ್ಯ ದೇವೋಭವ, ಹಾಗೆ ನಮ್ಮ ಮನೆಯ ದೇವರು ಮತ್ತೆ ನಾವು ವಾಸ ಮಾಡ್ತಾ ಇರ್ತಕ್ಕಂಥ ಊರಿನ ಗ್ರಾಮ ದೇವರನ್ನ ಎಲ್ಲವನ್ನು ನೆನಪು ಮಾಡ್ಕೊಳ್ಳಿ. ಅವರ ಆಶೀರ್ವಾದಗಳನ್ನು ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಶರಣಾಗತರಾಗಿ, ಸಂಪೂರ್ಣವಾಗಿ ಶರಣಾಗತರಾದಾಗ ನಿಮ್ಮ ತಂದೆ ತಾಯಿ ಮತ್ತೆ ಗುರುಗಳ ಆಶೀರ್ವಾದ ಮತ್ತೆ ನಿಮ್ಮ ಪಿತೃಗಳ ಆಶೀರ್ವಾದ, ಹಿರಿಯರ ಆಶೀರ್ವಾದ ಸಿಗ್ತಾ ಇದೆ. ಹಾಗಾಗಿ ಎಲ್ಲರ ಆಶೀರ್ವಾದವನ್ನು ತಗೊಳ್ಳಿ. ಸಂಪೂರ್ಣವಾಗಿ ಶರಣಾಗತರಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಕೇಳಿ, ನಾನು ಮಾಡುವಂತ ಪ್ರತಿಯೊಂದು ಕೆಲಸದಲ್ಲಿ ನನಗೆ ನಿಮ್ಮ ಆಶೀರ್ವಾದ ಬೇಕಾಗಿದೆ, ನನ್ನ ಕೈ ಹಿಡಿದು ನಡೆಸಬೇಕು ನೀವು ಅಂತ ವಿನಮ್ರತೆಯಿಂದ ಕೇಳ್ಕೊಳ್ಳಿ. ಅವರು ಕೂಡ ನಿಮಗೆ ಹಸನ್ಮುಖರಾಗಿ ನಿಮ್ಮ ನಮ್ರತೆಗೆ ಅವರು ಮನಸ್ಸು ಸೋತು ಹೇಳ್ತಾ ಇದ್ದಾರೆ, ವಿಜಯೀ ಭವ, ಇಷ್ಟಾರ್ಥ ಸಿದ್ಧಿ ಪ್ರಾಪ್ತಿರಸ್ತು. ನಿಮ್ಮ ಏನೇನು ಇಷ್ಟಗಳಿದೆ ಅದೆಲ್ಲ ನೆರವೇರಲಿ, ನೀವು ಒಂದು ಒಳ್ಳೆಯ ಸಾಧನೆಯನ್ನ ಮಾಡಿ ಅಂತ ನಿಮಗೆ ಹಸನ್ಮುಖರಾಗಿ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಕಲ್ಪನೆ ಮಾಡ್ಕೊಳ್ಳಿ. ಎಲ್ಲರೂ ಲೈನ್ ಆಗಿ ನಿಂತು ಆಶೀರ್ವಾದ ಮಾಡ್ತಾ ಇರೋದನ್ನ ಕಲ್ಪನೆ ಮಾಡ್ಕೊಳ್ಳಿ. ಅರ್ಧ ನಿಮಿಷ ಮೌನವಾಗಿ ಅದನ್ನ ಫೀಲ್ ಮಾಡಿ, ಅದನ್ನ ಅನುಭವಿಸಿ. ದೇವರೇ ಬಂದು ನಿಂತಾಗಿದೆ. ಎಲ್ಲರ ಆಶೀರ್ವಾದವನ್ನ ತಗೊಂಡು ಈಗ ನಿಧಾನವಾಗಿ ನಿಮ್ಮ ಕೈಗಳನ್ನ ರಬ್ ಮಾಡಿ, ನಿಧಾನವಾಗಿ ರಬ್ ಮಾಡಿ. ಆ ಬಿಸಿಯಾದ ಕೈಗಳಿಂದ ನಿಮ್ಮ ಕಣ್ಣುಗಳನ್ನೊಮ್ಮೆ ಸ್ಪರ್ಶ ಮಾಡಿ, ಇಡೀ ಮುಖವನ್ನ, ಗಲ್ಲವನ್ನ, ಕೆನ್ನೆಯನ್ನೆಲ್ಲ ಸ್ಪರ್ಶ ಮಾಡಿ. ಹಾಗೆ ಇಡೀ ದೇಹವನ್ನೊಮ್ಮೆ ಸ್ಪರ್ಶ ಮಾಡಿ. ನಿಮ್ಮ ಕೈ ಕಾಲುಗಳು, ಎದೆ, ಕುತ್ತಿಗೆ, ತಲೆ ಎಲ್ಲವನ್ನ ಸ್ಪರ್ಶ ಮಾಡ್ತಾ ಹೇಳಿ, ಐ ಆಮ್ ಸೋ ಬ್ಯೂಟಿಫುಲ್, ಐ ಆಮ್ ಹ್ಯಾಂಡ್ಸಮ್, ಐ ಆಮ್ ಹೆಲ್ದಿ. ನಾನು ತುಂಬಾ ಆರೋಗ್ಯವಾಗಿದ್ದೇನೆ, ತುಂಬಾ ಹೆಲ್ದಿಯಾಗಿದ್ದೇನೆ,
ತುಂಬ ಖುಷಿಯಾಗಿದ್ದೇನೆ. ಎಲ್ಲ ಫೀಲಿಂಗ್ಸ್ ನಿಮಗೆ ಬರಬೇಕು. ತುಂಬ ಹ್ಯಾಪಿಯಾಗಿದ್ದೇನೆ. ಯಾ, ವೆರಿ ಗುಡ್. ಈಗ ನಿಧಾನವಾಗಿ ಕೈಗಳನ್ನು ನಿಮ್ಮ ಕಣ್ಣಿನ ಮುಂದೆ, ಮುಖದ ಮುಂದೆ ತಂದು ನಿಲ್ಲಿಸಿ ಒಂದೊಂದೊಮ್ಮೆ ರಬ್ ಮಾಡಿ ನಿಮ್ಮ ಕೈಗಳಲ್ಲಿ ದೇವರ ದರ್ಶನವನ್ನ ಮಾಡಿ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರೆಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರ ದರ್ಶನಂ. ನಿಮ್ಮ ಕೈಗಳನ್ನು ನಿಧಾನವಾಗಿ ತೆಗಿತಾ ನಿಮ್ಮ ಸಮಯವನ್ನು ತಗೊಂಡು ಕಣ್ಣುಗಳನ್ನು ಆರಾಮವಾಗಿ ತೆರೆಯುತ್ತಾ ದೇವರ ದರ್ಶನವನ್ನ ಮಾಡಿ. ಶುಭೋದಯ, ಎಲ್ಲರಿಗೂ ನಮಸ್ಕಾರ. ಈಗ ನೀರನ್ನು ಕುಡಿಯುವ ಸಮಯ. ನೀರಿನ ಲೋಟವನ್ನು ತಗೊಳ್ಳಿ. ನೀರಿಗೆ ಹೇಳಿ, ಪಂಚಭೂತಗಳಲ್ಲಿ ಒಂದಾದ ಜಲವೇ ನಿನ್ನ ಶಕ್ತಿ ಅದ್ಭುತ. ನೀನು ಪವಾಡಗಳನ್ನು ಮಾಡ್ತಾ ಇದೀಯ ನನ್ನ ಜೀವನದಲ್ಲಿ. ದಿನೇ ದಿನೇ ನನಗೆ ಹೊಗಳ್ಬೇಕು ಚೆನ್ನಾಗಿ. ದಿನೇ ದಿನೇ ನನಗೆ ಬೇಕಾದಂತ ಎಲ್ಲವನ್ನು ಕೊಡ್ತಾ ಇದೀಯಾ. ಹಾಗಾಗಿ ಆರೋಗ್ಯವನ್ನ ಕೊಡ್ತಾ ಇದೀಯಾ, ಐಶ್ವರ್ಯವನ್ನ ಕೊಡ್ತಾ ಇದೀಯಾ, ರಿಲೇಶನ್ಶಿಪ್ ಅನ್ನ ಕೊಡ್ತಿದ್ಯಾ. ದಿನೇ ದಿನೇ ನನ್ನ ಜೀವನವನ್ನ ಬೆಟರ್ ಆಗಿ ಮಾಡ್ತಾ ಇದೀಯಾ. ತುಂಬಾ ಖುಷಿಯಾದ ಜೀವನ ನಡೆಸಲಿಕ್ಕೆ ಅವಕಾಶವನ್ನ ಮಾಡ್ತಾ ಇದೀಯಾ. ನನ್ನ ಪ್ರಾಣ ಶಕ್ತಿಯನ್ನು ಹೆಚ್ಚಿಸ್ತಾ ಇದೀಯಾ. ನನ್ನ ನರನಾಡಿಗಳಲ್ಲಿರುವಂತ ಕೆಟ್ಟ ದುಷ್ಟ ಶಕ್ತಿಗಳನ್ನ ಓಡಿಸ್ತಾ ಇದೀಯ. ನೀನು ನನಗೆ ಸಂತೋಷವಾಗಿರ್ಲಿಕ್ಕೆ ಸಹಾಯ ಮಾಡ್ತಾ ಇದೀಯ. ಹಾಗಾಗಿ ನಾನು ನಿನಗೆ ಕೃತಜ್ಞಳಾಗಿದ್ದೇನೆ ಅಥವಾ ಕೃತಜ್ಞನಾಗಿದ್ದೇನೆ ಅಂತ ಹೇಳ್ತಾ ನೀರಿಗೆ ತುಂಬಾ ಪ್ರೀತಿಯಿಂದ ಗ್ರಾಟಿಟ್ಯೂಡ್ ಅನ್ನ ಹೇಳಿ. ಅದೇ ನಿಮ್ಗೆ ಏನೇನ್ ಬೇಕು ನೀರಿನ ಹತ್ರ ಕೇಳ್ಕೊಳ್ಳಿ. ಈ ತಿಂಗಳು ನನಗೆ ಇಷ್ಟು ಹಣ ಬೇಕಾಗಿದೆ. ಇವತ್ತು 1ನೇ ತಾರೀಕಲ್ವಾ, 30ನೇ ತಾರೀಕೊಳಗೆ ನಿಮ್ಗೆ 1 ಲಕ್ಷ, 1.5 ಲಕ್ಷ ಎಷ್ಟು ನಿಮ್ಮ ಕಮಿಟ್ಮೆಂಟ್ ಇದೆ ಅಷ್ಟು ಹಣ ಬೇಕಾಗಿದೆ. ಅಷ್ಟು ಹಣವನ್ನ ನೀನು ನನಗೆ ತಂದು ಕೊಟ್ಟಿದೀಯ. ಅಷ್ಟು ಹಣವನ್ನ ನಾನು ಸಂಪಾದನೆ ಮಾಡಿದ್ದೇನೆ. ಅದಕ್ಕಾಗಿ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತ ಹೇಳಿ ನೀರಿಗೆ ಪ್ರೀತಿಯನ್ನ, ಗೌರವವನ್ನು ಸಲ್ಲಿಸಿ, ಥ್ಯಾಂಕ್ ಯು ಅನ್ನ ಸಲ್ಲಿಸಿ. ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್. ನನಗೆ ಈ ತಿಂಗಳು 2 ಲಕ್ಷ ರೂಪಾಯಿ ಬೇಕಾಗಿದೆ. ಅದನ್ನು ತಂದು ಕೊಟ್ಟಿರೋದಕ್ಕೆ ನಿನಗೆ ಅತ್ಯಂತ ಮನಸ್ಸಿನಿಂದ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದೇ ರೀತಿ ಐ ಲವ್ ಯು, ಐ ಲವ್ ಯು, ಐ ಲವ್ ಯು ನೀರಿಗೆ ಹೇಳಿ. ನೀರನ್ನು ನಿಧಾನವಾಗಿ ಕುಡಿಯಿರಿ. ಓಕೆನಾ? ಅಫರ್ಮೇಷನ್ ಮಾಡಕ್ ಮುಂದೆ ಒಂಥರ ಇರುತ್ತೆ ನೀರು, ಮಾಡಿದ್ಮೇಲೆ ಒಂಥರ ಚೇಂಜ್. ನೋಡಿ ನನ್ನ ಹಿಂದೆಗಡೆ ಸೂರ್ಯ ಹೆಂಗ್ ಹುಟ್ಟುತ್ತಾ ಇದ್ದಾನೆ. ಬ್ರಿಡ್ಜ್ ಕಾಣಿಸ್ತಿದೆ ಅಲ್ವಾ? ಯೆಲ್ಲೋ ಅಂಡ್ ಆರೆಂಜ್ ಶೇಡು. ನೋಡಿ, ಸಮುದ್ರನೂ ಇಲ್ಲೇ ತೋರಿಸ್ತೀನಿ, ಗಾಳಿನೂ ಇಲ್ಲೇ ತೋರಿಸ್ತೀನಿ, ಸೂರ್ಯನೂ ಇಲ್ಲೇ ತೋರಿಸ್ತೀನಿ ನಾನು. ಸೂರ್ಯ ದೇವರಿಗೆ ನಮಸ್ಕಾರ ಮಾಡ್ಕೊಂಬಿಡಿ ಹಂಗೆ. ನನ್ನ ಹಿಂದೆ ನನಗೆ ಆಶೀರ್ವಾದ ಮಾಡ್ತಾ ಇದ್ದೇನೆ. ತಥಾಸ್ತು ಮಗಳೇ, ನೀನು ಚೆನ್ನಾಗಿರುವಂತ ಸೂರ್ಯ ನನ್ನ ಹಿಂದೆನೇ ಇದ್ದಾನೆ ನೋಡಿ. ನಾವ್ ಹೆಂಗ್ ಬೇಕಾದ್ರೂ ಅನ್ಕೋಬಹುದು ಅಲ್ವಾ ಮೇಡಮ್? ಒಂದು ವಿಷಯನ ಯಾವಾಗ್ಲೂ ನೆಗೆಟಿವ್ ಆಗಿ ನೋಡೋದು. ಮೇಲೆ ಎದ್ದೋಗಿ ಸೂರ್ಯನ್ ನೋಡಕ್ಕಾಗಲ್ಲ. ಸೊ ಹಾಗಾಗಿ ಇಲ್ಲೇ ಬಂದು ನೋಡಿ, ಇಲ್ಲೇ ಹಿಂದೆಗಡೆನೆ ನಿಂತು ಎಷ್ಟು ಚೆನ್ನಾಗಿ ಕಲರ್, ಆ ಒಂದ್ ಲೇಯರೇ ಬಂದಿದೆ ನೋಡಿ, ಹಳದಿ ಮತ್ತೆ ಆರೆಂಜ್ ಬಣ್ಣದ. ಹೌದು, ಅಲ್ವಾ? ರಿಯಲ್ ಆಗಿದೆ. ಹಾ, ಅಲ್ಲಿಂದಾನೇ ಆಶೀರ್ವಾದ ಮಾಡ್ತಾ ಇದ್ದಾನೆ ಎಲ್ರಿಗೂ. ಹೌದು, ಎನರ್ಜಿ ಕೊಡ್ತಾ ಇದ್ದಾನೆ ಸೂರ್ಯ ಅಲ್ಲಿಂದಾನೆ. ಸೂರ್ಯನ ಹೊಂಬಣ್ಣ ತುಂಬಾ ಬ್ಯೂಟಿಫುಲ್. ನಾನ್ ನೋಡಿರ್ಲಿಲ್ಲ, ಇವಾಗ ನೋಡ್ತಾ ಇದ್ದೀನಿ ಸೂರ್ಯನ ನನ್ನ ಹಿಂದೆಗಡೆ. ಇಷ್ಟ ದಿವಸ ಸಮುದ್ರದಲ್ಲಿ ಕೂತ್ಕೊಂತ ಇದ್ವಲ್ಲ, ಇವಾಗ ಸ್ವಲ್ಪ ದಿವಸ ನದಿನಲ್ಲಿ ಕೂತ್ಕೊಳ್ಳೋಣ ಅಂತ. ಆ ಪ್ರಕೃತಿ ಸೌಂದರ್ಯನ ಸವಿಯವರಿಗೆ ಗೊತ್ತಿರುತ್ತೆ. ನೇಚರ್ ಲವರ್ ಆಗಿ ಎಲ್ಲರೂ ದಯವಿಟ್ಟು ಹೇಳ್ತಾ ಇದ್ದೀನಲ್ಲ, ನೇಚರ್ ಲವರ್ ಆಗಿ. ತುಂಬಾ ನೇಚರ್ ಅಲ್ಲಿ ಎಷ್ಟೊಂದು ಹೀಲಿಂಗ್ ಪವರ್ ಇದೆ. ನೇಚರ್ ಗಿಂತ ದೊಡ್ಡ ಸಾಮಾನ್ಯವಾಗಿ 99% ನೇಚರ್ ಲವರ್ಸ್ ಇರ್ತಾರೆ.
ಎಲ್ಲೋ 1% ಇಲ್ಲ ಅನ್ಸುತ್ತೆ. ಹ್ಮ್ ಸಾಮಾನ್ಯ 100% ನೇಚರ್ ಲವರ್ಸ್ ಇದ್ದೇ ಇರ್ತಾರೆ. ಹ್ಮ್ ಯಾವ್ದೋ ಒಂದ್ ತರದಲ್ಲಿ ಪ್ರಕೃತಿ ಇರ್ಬೋದು, ಪ್ರಾಣಿಗಳಿರ್ಬೋದು, ಹೌದು ಆ ಆ ತರದಲ್ಲಿ ಯಾವ್ದೋ ಒಂದ್ ತರದಲ್ಲಿ ಎಲ್ರು 100% ಮನುಷ್ಯರು ನೇಚರ್ ಲವರ್ಸ್ ಇದ್ದೇ ಇರ್ತಾರೆ. ಹ್ಮ್ ಹೌದು. ಇವನ್ ಹುಚ್ಚನು ಇರ್ತಾನೆ ಆ ಲಿಸ್ಟ್ ಅಲ್ಲಿ. ಈಗ ಎಲ್ಲರೂ ಸೂರ್ಯ ಹುಟ್ಟಿರ್ತಾನೆ ಎಲ್ಲ ನಮ್ಮ ಮನೆಗೆ ಸ್ವಲ್ಪ ಲೇಟ್ ಆಗಿ ಕಾಣಿಸ್ತಾನೆ, ಯಾಕಂದ್ರೆ ನಮ್ಮ ಮನೆ ಸೂರ್ಯ ಹುಟ್ಟ ಕಡೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇದೆ, ಬೇಗ ಬರದೇ ಇಲ್ಲ, ಮೇಲೆ 7 ಗಂಟೆ ಆದ್ರೂ ಬರಲ್ಲ. ಕೆಲವ್ರಿಗೆ ಈಗಷ್ಟೇ ಹುಟ್ತಾ ಇರ್ತಾನೆ, ಹೋಗಿ ಸೂರ್ಯನ ದರ್ಶನವನ್ನ ಮಾಡಿ ಆದಷ್ಟು ಸ್ವಲ್ಪ ಕಣ್ಣು ಮಿಟುಕಿಸ್ದೆ ಒಂದು 5 ಸೆಕೆಂಡ್ 10 ಸೆಕೆಂಡ್ ಸೂರ್ಯನನ್ನ ನೋಡಿ. ಯಾರಿಗಾರು ಕಣ್ಣಿನ ಸಮಸ್ಯೆ ಇದ್ರೆ ಸರಿ ಹೋಗುತ್ತೆ. ಸೂರ್ಯ ತ್ರಾಟಕ ಅಂತಾರೆ ಇದನ್ನ. ಆಗಷ್ಟೇ ಹುಟ್ಟುತ್ತಾ ಇರೋ ಸೂರ್ಯನನ್ನ ಕಣ್ಣು ಮಿಟುಕಿಸ್ದೆ ಹೀಗೆ ನಮ್ಮನೆ ಮೇಲೆ ಕಾಣುತ್ತೆ, ಸೂರ್ಯ ಉದಯ ಆಗ್ತಾ ಇರೋದು ಕಾಣುತ್ತೆ. ನೋಡಿ, ತುಂಬಾ ನಿಮ್ಗೆ ಕಣ್ಣದು ಏನಾದ್ರು ದೃಷ್ಟಿ ದೋಷಗಳಿದ್ರೆ, ಆ ಕಣ್ಣಲ್ಲಿ ಏನಾದ್ರು ನಿಮ್ಗೆ ನೆಗೆಟಿವಿಟಿ ಇದೆ ಅಂತಂದ್ರೆ ಕಣ್ಣಿನ ಮುಖಾಂತರ ಕಣ್ಣು ನೀರು ಸುರಿದಾಗ ನಿಮ್ದು ಇದೆಲ್ಲ ಹೊಟ್ಟೋಗುತ್ತೆ. ಸೂರ್ಯ ತ್ರಾಟಕನ ಮಾಡ್ತಾರೆ, ಚಂದ್ರ ತ್ರಾಟಕ ಮಾಡ್ತಾರೆ, ಬಿಂದು ತ್ರಾಟಕ ಮಾಡ್ತಾರೆ, ಜ್ಯೋತಿ ತ್ರಾಟಕ ಮಾಡ್ತಾರೆ. ಥರ್ಡ್ ಐ ಆಕ್ಟಿವೇಶನ್ ಮಾಡ್ಕೊಳ್ಬೇಕಾದ್ರೆ ಇದೆಲ್ಲ ಎಕ್ಸಸೈಸನ್ನ ಮಾಡಿಸ್ತಾರೆ. ಓಕೆನಾ? ಸೊ ಈಗ ಸೂರ್ಯ ಹುಟ್ತಾರೆ, ಯಾರಿಗೆಲ್ಲ ಅವಕಾಶ ಇದೆ ಸೂರ್ಯ ಹುಟ್ತಾ ಇರೋದನ್ನ ನೋಡಬಹುದು. ನಮ್ಮ ಮನೆಯಲ್ಲಿ ಬೇಗ ಬರಲ್ಲ, ಅದು 7 ಗಂಟೆ ಮೇಲೆ ಕಾಣಿಸುತ್ತೆ ನಮ್ಗೆ. ಆದ್ರೂ ನಾನು ಹೋದ ಮೇಲೆ ಒಂದು ನಮಸ್ಕಾರವನ್ನ ಹಾಕಿ ಸೂರ್ಯ ದೇವನಿಗೆ ಆರ್ಘ್ಯ ಕೊಡ್ತಾ ಇದ್ದೀರಾ ಯಾರಾದ್ರೂ? ತಾಮ್ರದ ಚೆಂಬಲ್ಲಿ ಹಿಂಗೆ ನೀರನ್ನ ಹಾಕ್ಬೇಕು, ಸೂರ್ಯನ ನೋಡ್ಕೊಂಡು ನೀರ್ ಹಾಕೋದು, ಸೂರ್ಯನಿಗೆ ನಮಸ್ಕಾರ ಮಾಡೋದು. ಓಕೆ, ಸುಜಾತ ಮೇಡಮ್ಗೆ ಕಾಣ್ತಾ ಇದೆ. ಓಕೆ, ನೋಡಿ, ತುಂಬಾ ಪ್ರತಿ ದಿವಸ ಸೂರ್ಯನ ದರ್ಶನ ಮಾಡ್ಬೇಕು. ನೋಡಿ ಎನರ್ಜಿ ಎಷ್ಟು ಚೆನ್ನಾಗಿ ಬರುತ್ತೆ. ಓಕೆನಾ? ಈಗ ಮಯೂರ್ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ತೀವಿ. ಮಯೂರ್ಮ ಏನಿಲ್ಲ, ನನ್ನ ಕಡೆಯಿಂದ ಅಂತ್ಯವಿಲ್ಲದ ಪ್ರೀತಿ ಮತ್ತೆ ವಿಶ್ವಾಸ, ನಂಬಿಕೆ ಯೂನಿವರ್ಸ್ಗೆ ಕೊಡ್ತಾ ಇದ್ದೀನಿ. ಅದೇ ರೀತಿ ನನಗೂ ಕೂಡ ಬರಬೇಕು ಅಂತ. ಎಲ್ಲರೂ ಚೆನ್ನಾಗಿರ್ಲಿ, ಎಲ್ಲರೂ ಸೇಫ್ ಆಗಿರ್ಲಿ, ಖುಷಿಯಾಗಿರ್ಲಿ, ಅವರೆಲ್ಲ ಇಷ್ಟಾರ್ಥಗಳು ನೆರವೇರ್ಲಿ. ಯಾರೆಲ್ಲ ಪ್ರೇ ಮಾಡ್ತಾ ಇದ್ದಾರೆ ಈ ಟೈಮಲ್ಲಿ, ಯಾರೆಲ್ಲ ಎದ್ದು ದೇವರನ್ನ ಬೇಡ್ಕೊತಾ ಇದ್ದಾರೆ ಅಥವಾ ಮಲಗಿದ್ದಾರೆ, ಕೂತಿದ್ದಾರೆ, ಟೆನ್ಷನ್ ಅಲ್ಲಿದ್ದಾರೆ, ಅವ್ರೆಲ್ಲರಿಗೂ ನಾವು ನಮ್ಮ ಕಡೆಯಿಂದ ಆಶೀರ್ವಾದ ಅಥವಾ ಶುಭಾಶಯ ಅಥವಾ ವಿಶಸ್ ಅನ್ನ ಕಳಿಸುವಂಥದ್ದು. ಎಲ್ಲರೂ ಖುಷಿಯಾಗಿರ್ಲಿ ಅಂತೇಳಿ ವಿಶ್ ಮಾಡೋದು 3 ಬಾರಿ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಲವ್ ಯು ಯೂನಿವರ್ಸ್, ಥ್ಯಾಂಕ್ ಯು. ಈಗ ಸಮಯ ತಥಾಸ್ತು. ತಥಾಸ್ತು, ಎಲ್ಲರಿಗೂ ತಥಾಸ್ತು. ನನಗೆ ಕೂಡ ಆಶೀರ್ವಾದವನ್ನ ಮಾಡಿ. ಎಲ್ಲರಿಗೂ ತಥಾಸ್ತು, ಎಲ್ಲರಿಗೂ ಶುಭೋದಯ, ಎಲ್ಲರಿಗೂ ಒಳ್ಳೇದಾಗ್ಲಿ. ಎಸ್, ಥ್ಯಾಂಕ್ ಯು. ತಥಾಸ್ತು 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 ಎಲ್ರಿಗೂ ತಥಾಸ್ತು ಒಳ್ಳೇದಾಗ್ಲಿ. ತಥಾಸ್ತು ಎಲ್ಲರಿಗೂ ಕೇರ್ಫುಲ್ ಆಗಿರಿ, ಒಳ್ಳೇದಾಗಲಿ. ತಥಾಸ್ತು ಹುಷಾರಾಗಿರಿ, ತಥಾಸ್ತು ತಥಾಸ್ತು ಖುಷಿಯಾಗಿರಿ. ಎಲ್ಲರಿಗೂ ಒಳ್ಳೇದಾಗಲಿ. ನಿಮ್ಮ ತಥಾಸ್ತು ಎಲ್ಲ ತಥಾಸ್ತು ಆಸೆಗಳು ತಥಾಸ್ತು ಈಡೇರ್ಲಿ. ಎಲ್ಲರಿಗೂ ನಿಮ್ಮ ಈ ದಿನ ಒಳ್ಳೇದಾಗ್ಲಿ. ಶುಭಕರವಾಗಿದೆ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಯೂನಿವರ್ಸ್, ಲವ್ ಯು ಯೂನಿವರ್ಸ್. Thank you. Trust you ಯೂನಿವರ್ಸ್. ಥ್ಯಾಂಕ್ ಯು ಯೂನಿವರ್ಸ್. ಲವ್ ಯು ಯೂನಿವರ್ಸ್.